ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮುಮ್ತಾಜ್ ಬೇಗಂ ಗಂಗಾವತಿಯ SKNG ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಕಾವ್ಯ ಸಂಪಾದನೆ ಮತ್ತು ಸಂಶೋಧನೆ ಹೀಗೆ ಜಾನಪದ ಹೀಗೆ ಅನೇಕ ಪ್ರಕಾರಗಳಲ್ಲಿ 15ಕ್ಕೂ ಹೆಚ್ಚು ಕೃತಿಗಳನ್ನು ಈವರೆಗೆ ರಚನೆ ಮಾಡಿದ್ದೇನೆ. ಎಲ್ರಿಗೂ ನಮಸ್ಕಾರ. ಝೂಮ್ ವಿತ್ ಬುಕ್ ಬ್ರಹ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜುಳಾ ಹುಲಿಕುಂಟೆ. ಇವತ್ತು ನಮ್ಮ ಜೊತೆ ಕನ್ನಡ ಸಾಹಿತ್ಯ ಲೋಕದ ಕವಿ, ಸಂಶೋಧಕಿ, ಲೇಖಕಿ ಮತ್ತು ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಪ್ರತಿ ಹಂತದಲ್ಲಿ ಆ ಒಡನಾಟನ ಅದ್ಭುತವಾಗಿ ಕಟ್ಟಿಕೊಡ್ತಿರುವಂಥ ಲೇಖಕಿ ಮುಮ್ತಾಜ್ ಬೇಗಂ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಈಗ ನೀವು ಕವಿತೆ, ಕಾವ್ಯ ಎಲ್ಲದರ ಜೊತೆ ನಿಮ್ಮ ಒಡನಾಟ ಸಂಶೋಧನೆಯಿಂದ ಹಿಡಿದು ತುಂಬ ಆಳವಾದ್ದು. ಈ ಸಾಹಿತ್ಯದೊಳಗಿನ ನಂಟು, ಒಡನಾಟ ನಿಮಗೆ ಯಾವ ವಯಸ್ಸಲ್ಲಿ ಶುರುವಾಯಿತು ಮೇಡಮ್? ಹೇಗೆ ಶುರುವಾಯಿತು? ನಮಸ್ತೆ ಎಲ್ಲರಿಗೂ. ಸಾಹಿತ್ಯದ ಒಡನಾಟ ಅಂತಂದರೆ ನಮ್ಮ ಪರಿಸರ, ನಾನು ಬೆಳೆದ ಪರಿಸರ ಏನಿದೆ ಅದು ತುಂಬ ಸಾಹಿತ್ಯೇತರವಾದಂಥ ಪರಿಸರ. ಅಲ್ಲಿ ನಮ್ಮ ಅಪ್ಪ ಅಮ್ಮ ಓದೇ ಇರ್ತಕ್ಕಂಥವ್ರು, ಭಾಳ ಕಡು ಬಡತನದಿಂದ ಬಂದಂಥ ಕುಟುಂಬ. ಆ ಕುಟುಂಬದಲ್ಲಿ ಅಕ್ಷರದ ಬಗೆಗಿನ ಯಾವ ಇದೂ ಸಹ ಇರಲಿಲ್ಲ. ನಮ್ಮಪ್ಪ ಅವ್ರದ್ದು ಒಂದು ಸಣ್ಣ ಗೂಡಂಗಡಿ, ಹೋಟೆಲ್ಲು. ಆ ಹೋಟೆಲ್ಗೆ ಒಗ್ಗರಣೆ ಮಿರ್ಚಿ ಏನು ಮಾಡ್ತಿದ್ರು ಮತ್ತು ಟೀ ಮಾಡ್ತಿದ್ರು ಆ ಹೋಟೆಲಲ್ಲಿ. ಅವರು ಹೋಟೆಲ್ಗಾಗಿ ಒಗ್ಗರಣೆ ಮಿರ್ಚಿ ಕಟ್ಟಲಿಕ್ಕೆ ಪ್ರಜಾವಾಣಿ ಮತ್ತು ತರಂಗ, ಸುಧಾ ಈ ಪತ್ರಿಕೆಗಳನ್ನು ತರ್ತಾಯಿದ್ರು. ಆ ಪತ್ರಿಕೆಯಲ್ಲಿ ಬಂದಂಥದ್ದನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೆ, ಕವಿತೆಗಳನ್ನು, ಕತೆಗಳನ್ನು ಅವೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಅದನ್ನು ಓದೋದು ಮತ್ತೆ ಅದನ್ನು ಬರ್ಕೊಳ್ಳೋದ್ರ ಮೂಲಕವಾಗಿ ಈ ಬಗೆಯಲ್ಲಿ ಸ್ವಲ್ಪ ಒಂದಿಷ್ಟು ನನಗೆ ಸಾಹಿತ್ಯದ ಓದ್ತಾ ನನಗೆ ಓದ್ತಾ ಹೋದಂಗೆಲ್ಲ ಈ ರದ್ದಿ ಪೇಪರೇ ನನ್ನ ಬದುಕನ್ನು ಕಟ್ಟಿಕೊಡ್ತು. ಸಾಹಿತ್ಯ ಪ್ರೇರಣೆ ಅಲ್ಲಿಂದ ಅಂತಲೇ ಹೇಳಲಿಕ್ಕೆ ಬಯಸ್ತೇನೆ. ಈಗ ಮತ್ತೆ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತ ಸ್ನೇಹಿತರ ವಲಯದಲ್ಲಿ ಯಾರಾದ್ರೂ ಓದ್ತಿರೋರಿದ್ರ ನಿಮ್ಮ ಜೊತೆಗೆ ಅಥವಾ? ಇಲ್ಲ, ನನಗೇನು ಅಂತಂದರೆ, ನಾ ಚಿಕ್ಕವಳು ಇರುವಾಗ ಮೊಹರಂ ಅಂತೇಳಿ ಊರಿಗೆ ಹೋಗ್ತಾ ಇದ್ವಿ ನಾವು. ನಮ್ಮ ಹತ್ತಿರದಲ್ಲಿ ಮುದೋಳ ಅಂತೇಳಿ ಬರುತ್ತೆ, ನಮ್ಮ ತಂದೆ ಊರು. ನಮ್ಮ ತಂದೆ ತಮ್ಮ ಇದ್ದರು, ಚಿಕ್ಕಪ್ಪ ಮಹಮ್ಮದ್ ಅಲಿ ಅಂತೇಳಿ. ಅವರು ಚಂದಮಾಮ ಚಂದಮಾಮ ಪುಸ್ತಕಗಳನ್ನು ತರ್ತಾಯಿದ್ರು. ಆ ಚಂದಮಾಮ ಪುಸ್ತಕಗಳನ್ನು ಮೊಹರಂಗೆ ಹೋದಾಗ ಅವ್ರು ಓದಿ ಹೇಳ್ತಾಯಿದ್ರು. ಭಾಳ ಅದ್ಭುತವಾದಂಥ ಕಥಾಲೋಕ ಇರ್ತಿತ್ತು ಅಲ್ಲಿ. ಒಂಥರ ಅಮಾನುಷವಾದಂಥ ದೃಶ್ಯಗಳಾಗಿರ್ಬೋದು ಅಥವಾ ಭಾಳ ಮಕ್ಕಳ ಹೃದಯಕ್ಕೆ ತಟ್ಟತಕ್ಕಂಥ ಬೇತಾಳನ ವಿಕ್ರಮ್ ಮತ್ತು ಬೇತಾಳನ ಕಥೆಗಳಿರ್ಬೋದು. ಈ ಥರದ ಕಥೆಗಳನ್ನು ಅವ್ರು ಓದಿ ಹೇಳೋದ್ರಿಂದ ನನಗೇನು ಅನಿಸ್ತು ಅಂತಂದ್ರೆ, ಆ ಓದಿನಲ್ಲಿ ಮತ್ತಷ್ಟು ಅಭಿರುಚಿ ಉಂಟಾಗಲಿಕ್ಕೆ ಸಾಧ್ಯ ಆಯಿತು. ನಾನು 8ನೇ ಕ್ಲಾಸ್ನಲ್ಲಿ ತ್ಯಾಗಮೂರ್ತಿ ಅನ್ನುವಂಥ ಒಂದು ಕಾದಂಬರಿ, ಇಷ್ಟು ದೊಡ್ಡ ಕಾದಂಬರಿಯನ್ನು, ಅದು SL ಪವಾರ್ ಅನ್ನುವಂಥವ್ರು ಬರೆದಿರೋದು, ಗದಗ್ನ ಪ್ರಕಾಶನದಿಂದ ಪ್ರಿಂಟ್ ಆಗಿರೋದು. ಅದು ನಾನು 8ನೇ ಕ್ಲಾಸ್ ಇದ್ದಾಗಲೇ ಆ ಕಾದಂಬರಿಯನ್ನು ಓದಿ ಮುಗಿಸಿದೆ. ಆಮೇಲೆ ಆ ಕಾದಂಬರಿ ಓದ್ತಾ ಎಲ್ಲ ನನಗೆ ನನ್ನ ಬದುಕನ್ನು ಕಟ್ಟಿಕೊಟ್ಟಿದ್ದು ನನ್ನ ಗಂಗಾವತಿಯ ಸಾರ್ವಜನಿಕ ಗ್ರಂಥಾಲಯ. ಅಲ್ಲಿ ನನಗೆ ಎಷ್ಟು ಒಂದು 200 ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಮಾಡಿಕೊಂಡ್ರೆ 4 ಬುಕ್ಕನ್ನು ಕೊಡ್ತಾಯಿದ್ರು. 4 ಬುಕ್ಕನ್ನು ಸಹ ನಾವು ಕಾದಂಬರಿಗಳನ್ನೇ ತೆಗೆದುಕೊಳ್ತಿದ್ವಿ. ನನ್ನ ಗೆಳತಿ ನಾನು ಇದು ಗ್ರಂಥಾಲಯಕ್ಕೆ ಹೋಗೋದು. ಅಲ್ಲಿ ಆ ಗ್ರಂಥಾಲಯದಲ್ಲಿ 4 ಬುಕ್ಕು ನಮಗೆ ಒಂದು ತಿಂಗಳಿಗೆ ಸಾಕಾಗ್ತಿರ್ಲಿಲ್ಲ, ಮತ್ತು ಇನ್ನೊಂದು ಹೆಚ್ಚು ಬುಕ್ಕ ಬೇಕಾಗ್ತಿತ್ತು. ಹಾಗಾಗಿ ಅಲ್ಲಿ ಅವರು ಗ್ರಂಥಾಲಯದ ಇವ್ರನ್ನ ಪರಿಚಯ ಮಾಡಿಕೊಂಡು ಅವರಲ್ಲಿ ಮತ್ತೆ ಅವು ಗಾಡ್ರೇಜ್ನಲ್ಲೆಲ್ಲ ಪುಸ್ತಕಗಳನ್ನು ಸರಿಯಾಗಿ ನೀಟಾಗಿಟ್ಟು ಅಲ್ಲೆಲ್ಲ ಕಸ ಬಳಿದು ಇನ್ನೊಂದು ಪುಸ್ತಕ ಹೆಚ್ಚಿಸ್ಕೊಳ್ತಾಯಿದ್ವಿ. ಅವ್ರು ಬರ್ಕೊಂಡು ಕೊಡ್ತಿದ್ರು, ಮತ್ತೆ ವಾಪಸ್ ತಂದು ಕೊಡಬೇಕು ಅಂತ. ಹಿಂಗೆ ರಿನ್ಯೂವಲ್ ಮಾಡ್ತಾ ಹೆಚ್ಚು ಕಾದಂಬರಿಗಳನ್ನು ನಾನು ತ್ರಿವೇಣಿಯವರು, ನಿರಂಜನವರ ಕಾದಂಬರಿ ಇರ್ಬೋದು, ಕೊಡಗಿನ ಗೌರಮ್ಮರ ಕಥೆಗಳಿರ್ಬೋದು, ಹೀಗೆ ಅನೇಕರ ಕಾದಂಬರಿಗಳನ್ನು ನಾನು ಅವಾಗ ಓದ್ತಾ ಆ ಹಿನ್ನೆಲೆಯಲ್ಲಿ ನನಗೆ ಸಾಹಿತ್ಯದ ಅಭಿರುಚಿ ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ಮೇಡಮ್, ಈಗ ನಿಮ್ಮ ಕಾಲೇಜ್ ದಿನಗಳು ಹೇಗಿತ್ತು? ಕಾಲೇಜ್ಗೆ ಹಚ್ಚಬೇಕಾದಾಗ ನಾನು ಸೈಕಲ್ ತೊಗೊಂಡು ಹೋಗ್ತಾ ಇದ್ದೆ ಕಾಲೇಜ್ಗೂ ಸಹಿತ. ಆ ಸೈಕಲೇ ನನಗೆ ಇಡೀ ಬದುಕನ್ನು ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಥಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೈಕಲ್ ನನ್ನ ಬದುಕಿನಲ್ಲಿ ಭಾಳ ಮಹತ್ವದ ಒಂದು ವಸ್ತು ಆಗಿರಲಿಲ್ಲ, ಅದು ಒಂದು ಗೆಳೆಯನಾಗಿದ್ದ ಅಂತೇಳಿ ನಾನು ಅಂದ್ಕೊಳ್ತೇನೆ. ಯಾಕಂದ್ರೆ ನಮ್ಮಪ್ಪ, ನಾನು SSLC ಮುಗಿದ ನಂತರದಲ್ಲಿ ನನ್ನ ಜೊತೆಗೆ ಬರ್ತಕ್ಕಂಥ ಸ್ನೇಹಿತೆಯರು ಎಲ್ಲರೂ ಡ್ರಾಪ್ಔಟ್ ಆದರು. ಆ ನಂತರದಲ್ಲಿ ನನಗೆ ಇದಕ್ಕೆ ಹೋಗ್ಬೇಕಾದ್ರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಬ್ಬಳೇ ಹೋಗೋದಾಗ್ತಿಲ್ಲ. ಆವಾಗ ಸೈಕಲ್ ಕೊಡಿಸಿದಾಗ ನನ್ನ ಇಡೀ ಸಂಬಂಧಿಕರೆಲ್ಲ, ಹುಸೇನ್ ಸಾಬ್ ಮಗಳಿಗೆ ಸೈಕಲ್ ಕೊಡಿಸ್ಬಿಟ್ಟಾನ ಅಂತ ದೊಡ್ಡ ಸುದ್ದಿ. ಆವಾಗ
ಈಗೆಲ್ಲ ಶಾಲಾ ಕಾಲೇಜುಗಳ ಮುಂದೆ ಬಹಳಷ್ಟು ಸೈಕಲ್ಗಳು ನಿಂತಿರ್ತವೆ. ಆದ್ರೆ ಅದು ನನ್ನ ಬದುಕಿಗೆ ಎಷ್ಟು ಕಟ್ಕೊಡ್ತೀವಿ ಅಂತಂದ್ರೆ, ಸ್ವತಂತ್ರವಾಗಿ ನಾನು ಯಾವುದೇ ಇದು ನನ್ನ ಆದಾಯ ಪ್ರಮಾಣ ಪತ್ರ ಮಾಡ್ಕೊಳ್ಳೋದಿರ್ಬೋದು, ಯಾವುದೇ ಒಂದು ಪತ್ರಿಕೆ ತಂದ್ಕೊಳ್ಳೋದಿರ್ಬೋದು, ಆವಾಗಲೇ ನಾನು ಸ್ವತಂತ್ರವಾಗಿ ಹಾರಾಡಲಿಕ್ಕೆ ಮತ್ತು ಬದುಕಲಿಕ್ಕೆ ನನ್ನ ತಂದೆ ಮತ್ತು ತಾಯಿ ಇಬ್ಬರೂ ಸಹ ಆ ಸೈಕಲ್ ಕೊಡಿಸಿ ನನ್ನ ಭಾಳ ಸ್ವತಂತ್ರವಾಗಿ ಮತ್ತು ಸ್ವಾಭಿಮಾನಿಯನ್ನಾಗಿ ಬೆಳೆಸಿದ್ರು. ಆನಂತರ ಅದೇ ಸೈಕಲ್ ತೊಗೊಂಡು ನಾನು ಇದಕ್ಕೆ ಕಾಲೇಜ್ಗೆ ಹೋಗ್ತಾ ಇರಬೇಕಾದಾಗ ಒಂದು ಸಾರಿ ನನಗೆ ನನ್ನ ಗೆಳತಿ ಊರಿಗೆ ಹೋಗಿದ್ದೆ. ಆವಾಗ ನಗರಸಭೆ ಎಲೆಕ್ಷನ್ ಇದ್ದು, ಆವಾಗ ಎಲೆಕ್ಷನ್ ಇದ್ದಾಗ ನನ್ನನ್ನು ನಮ್ಮ ವಾರ್ಡಿಗೆ ನಿಲ್ಲಿಸ್ಬೇಕು, ಅದು ಮುಸ್ಲಿಂ ಮಹಿಳೆಗೆ ಇರೋದ್ರಿಂದ, ಮೀಸಲಾತಿ ಇರೋದ್ರಿಂದ ಆ ಹುಡುಗಿ ಭಾಳ ಆ್ಯಕ್ಟಿವ್ ಇದ್ದಾಳೆ, ಆ ಹುಡುಗಿ ನಿಲ್ಸೋಣ ಅಂತೇಳಿ ಅಲ್ಲಿ ಇದ್ದಂಥ ಒಂದು ಪ್ರಮುಖ ರಾಜಕೀಯ ಪಕ್ಷದವರು ನಾನು ಇದ್ದಂಥ ಸ್ನೇಹಿತೆಯ ಊರಿಗೆ ಕಾರ್ ಕಳಿಸ್ಕೊಟ್ಟಿದ್ರು. ಅಲ್ಲಿವರೆಗೂ ನಾವು ಕಾರ್ ಹತ್ತಿದವರು ಅಲ್ಲ, ಇಳಿದವರು ಅಲ್ಲ. ಹಾಗಾಗಿ ಆ ಕಾರ್ನಲ್ಲಿ, ಓಪನ್ ಕಾರ್ನಲ್ಲಿ ನಾನು ಅಲ್ಲಿ ಸಿದ್ದಾಪುರಿಂದ ಗಂಗಾವತಿಗೆ ಓಪನ್ ಕಾರಲ್ಲಿ ಬಂದಿದ್ದೆ ಒಂದು ದೊಡ್ಡ ಸಂತೋಷ. ಆನಂತರ ನನ್ನೆಲ್ಲ ಸರ್ಟಿಫಿಕೇಟ್ ಇದು ಮಾಡಿದರು, ಹೋಗಿ ನಾಮಿನೇಷನ್ ಹಾಕಬೇಕು ಅಂತೇಳಿ. ನನಗೆ ಅವಾಗ 21 ವರ್ಷ ಆಗಿರಲಿಲ್ಲ. ಆ ಕಾರಣಕ್ಕೆ ನಾನು ರಾಜಕೀಯದಿಂದ ಈ ಕಡೆ ಬಂದೆ. ಇಲ್ಲ ಅಂತಂದ್ರೆ ಇನ್ನೇನು ರಾಜಕೀಯ ಹೋಗ್ತಿದ್ದೇನೋ ಗೊತ್ತಿಲ್ಲ. ಆ ನಂತರದಲ್ಲಿ ನನಗೆ ಈ 2ನೇ ವರ್ಷ ಮುಗಿದ ನಂತರದಲ್ಲಿ ಮನೆಯಲ್ಲಿ ಮತ್ತೆ ಆರ್ಥಿಕ ಮುಗ್ಗಟ್ಟು ಹೆಚ್ಚಾಯಿತು. ನನಗೆ BEd ಮಾಡಬೇಕು ಅನ್ನೋದು ಭಾಳ ಆಸೆ ಇತ್ತು. BEd ಮಾಡಿ ನಾನು ಪ್ರೈಮರಿ ಸ್ಕೂಲ್ ಟೀಚರು ಅಥವಾ ಹೈಸ್ಕೂಲ್ ಟೀಚರ್ ಆಗಬೇಕು ಅಂತ ನನ್ನ ಒಂದು ಬದುಕಿನ ಕನಸು. ನಾನು ಯಾವಾಗಲೂ ಭಾಷಣದಲ್ಲಿ ನಾನು ಶಿಕ್ಷಕಿ ಆದರಿ ಅಂತಲೇ ಭಾಷಣ ಮಾಡ್ತಿದ್ದೆ. ಹಾಗಾಗಿ ಅಲ್ಲಿ ಶಿಕ್ಷಕಿ ಆಗಬೇಕು ಅನ್ನುವಂಥ ಭಾಳ ಕನಸು ಅವಾಗ್ಲಿಂದನೂ ನನಗೆ ಮೊಳಕೆ ಹೊಡೆದಿತ್ತು. ಅವಾಗ ಏನಾಯಿತು ಅಂದರೆ, BEd ಮಾಡಲಿಕ್ಕೆ ನನಗೆ ಅಷ್ಟರ ಮಟ್ಟಿಗೆ ಇದಾಗಿರಲಿಲ್ಲ, ಇನ್ನೂ ಪರ್ಸೆಂಟೇಜ್ ಆಗಿರಲಿಲ್ಲ ಗೌರ್ಮೆಂಟ್ ಸೀಟ್ ಸಿಗೋಷ್ಟು. ಯಾಕಂದ್ರೆ ನಾನು ಬರೀ ಕತೆ ಕಾದಂಬರಿಯನ್ನು ಓದ್ತಾ ಇದ್ದೆ. ಈ ಕತೆ ಕಾದಂಬರಿಯನ್ನು ಎಷ್ಟರ ಮಟ್ಟಿಗೆ ಓದ್ತಾ ಇದ್ದೆ ಅಂದರೆ, ನಮ್ಮಮ್ಮ ಹೋಗಿ ನಮ್ಮ ಟೀಚರ್ನ ಕೇಳಿದ್ಲು, ನನ್ನ ಮಗಳು ಇಷ್ಟೆಲ್ಲ ಓದ್ತಾಳ್ರಿ, ಎಲ್ಲರೂ ಹುಚ್ಚಿಗಿಚ್ಚಿ ಆದ್ರೆ ಏನು ಮಾಡಬೇಕು ಅಂತ ಕೇಳಿದ್ರು. ಹಿಂಗೆ ಕೇಳಿದೆ, ಇಲ್ಲ ನಿಮ್ಮ ಮಗಳು ಹುಷಾರದಳ, ಸುಮ್ಮನೆ ನೀವು ಓದ್ಲಾಕಿ, ಓದಕ್ಕೆ ಬಿಡ್ರಿ ಆಕಿಗೆ ಅಂತಂದಾಗ ನಮ್ಮಮ್ಮ ನಿರಾಳ ಆಗಿದ್ಲು. ಹಂಗೆ ಹೆಚ್ಚು ಓದಿದ್ರೆ ಹುಚ್ಚರಾಗ್ತಾರೆ ಅನ್ನುವಂಥ ಕಲ್ಪನೆ ಅವಾಗಿತ್ತು. ಹಂಗೆ ಕೇಳ್ತಾ ಇರಬೇಕಾದಾಗ ನಾನು BEd ಓದಬೇಕು ಅಂದರೆ ಪರ್ಸೆಂಟೇಜ್ ಇರಲಿಲ್ಲ. ಪೇಮೆಂಟ್ ಸೀಟ್ ಆಗಿದ್ರೆ ಸ್ವಲ್ಪ ಹೆಚ್ಚಿಗೆ ದುಡ್ಡು ಬೇಕಾಗಿತ್ತು. ಅವಾಗ ಏನು ಮಾಡಿದೆ, ಹಿಂಗೆ ಯೋಚನೆ ಮಾಡ್ತಾಯಿದ್ದೆ, ಮುಂದಿನ ವರ್ಷ ಮುಗಿದು ಬಿಡುತ್ತೆ, ಏನು ಮಾಡಬೇಕು. ಅವಾಗ ನನ್ನ ಸ್ನೇಹಿತ ಒಬ್ಬ ಮಲ್ಲಿಕಾರ್ಜುನ್ ಅಂತಿದ್ರು. ಈಗ ಅವರು ಇಲ್ಲಿ ಅಧಿಕಾರಿಯಾಗಿದ್ದಾರೆ ಬಹುಮಡಿ ಕಟ್ಟಡದಲ್ಲಿ. ಅವರು ಇಲ್ಲ, ಇದು ಮುನ್ಸಿಪಾಲ್ಟಿಯಲ್ಲಿ ಹೆಣ್ಮಕ್ಳಿಗೆ ಆಟೋ ಕೊಡ್ತಾರಂತೆ, ನೀವು ಆಟೋ ಡ್ರೈವಿಂಗ್ ಕಲಿತು ಮತ್ತು ಆಟೋ ಹೊಡೆಯೋದಾದರೆ ಆಟೋ ಹೊಡೆದು ದಿನ ಸ್ಕೂಲಿಗೆ ಬಿಟ್ಟು ಬಂದು ಇದಕ್ಕೆ ಹೋಗ್ಬೋದು, BEd ಕಾಲೇಜ್ಗೆ ಹೋಗ್ಬೋದು, ಇಲ್ಲ ಕಾಲೇಜ್ ಮುಗಿಸ್ಕೊಂಬಂದು ಹುಡುಗರು ಕರ್ಕೊಂಬರ್ಬೋದು, ಈ ಥರ ಮಾಡ್ಬೋದು ಕೇಳಿಕೊಂಡು ಅಂತಂದಾಗ ಆಯಿತು ಅಂಥೇಳಿ ನಾನು ಆಟೋ ಟ್ರೈನಿಂಗ್ ಹೋಗಿ ಹೆಸರು ಬರೆಸಿದೆ. ನಮ್ಮ ಗಂಗಾವತಿಯಲ್ಲಿ 12 ಜನಕ್ಕೆ ಟ್ರೈನಿಂಗ್ ಕೊಟ್ಟರು. ಅವಾಗ 2000 ಎಷ್ಟು ಇಸ್ವಿ ಐತೆ ನನ್ನ ನೆನಪಿಲ್ಲ. ನಾನು BA ಸೆಕೆಂಡ್ ಇಯರ್ ಓದಬೇಕಾದಾಗ ಕೊಟ್ಟರೆಲ್ಲ. ಕೊಟ್ಟಾದ ನಂತರ ಅಲ್ಲಿ ಆಟೋ ಹೊಡಿಬೇಕಾದಾಗ ಅದೇ ತಾನೇ ನಮ್ಮ ಇದು ಅವಿಭಾಜಿತ ಜಿಲ್ಲೆ ಆಗಿತ್ತು ನಮ್ಮದು. ರಾಯಚೂರು ಜಿಲ್ಲೆಯಿಂದ ಬಿಡುಗಡೆಯಾಗಿ ಕೊಪ್ಪಳ ಜಿಲ್ಲೆ ಅಂತ ಮಾಡಿದ್ರು. ಪ್ರಥಮ DC ಇವರಿದ್ದರು, ಕೆ ಶಿವರಾಮ್ ಅವರಂತೆ. ಕೆ ಶಿವರಾಮ್ ಅವರ ಅವಧಿಯಲ್ಲೇ ಹೆಣ್ಮಕ್ಳಿಗೆ ಈ ಥರದ್ದು ಇದನ್ನು ಕೊಟ್ಟಿದ್ರು, ಸ್ವಾವಲಂಬಿಗಳಾಗಬೇಕು ಅಂತ. ಅವಾಗ ನಾನು ಒಬ್ಳಿದ್ದೆ. ಆ ಆಟೋವನ್ನು ಹೊಡಿಬೇಕಾದ್ರೆ, ಟ್ರೈನಿಂಗ್ ತೊಗೋಬೇಕಾದ್ರೆ ಅಲ್ಲಿದ್ದಂಥವ್ರು ಅಸಭ್ಯವಾಗಿ ನನ್ನ ಗೆಳತಿ ಜೊತೆ ನಡ್ಕೊಂಡಾಗ ಅಲ್ಲಿ ಜಗಳ ತೆಗೆದ ಆಟೋ ಟ್ರೈನಿಂಗ್ ಕೊಡೋರ್ತನೇ ಬಿಡಿಸ್ಬಿಟ್ಟಿದ್ದೆ. ಹಂಗೆ ಯಾವಾಗಲೂ ಆ ಪ್ರತಿರೋಧ, ನಾನು ಬಾಲ್ಯದಿಂದಲೂ ಆ ಪ್ರತಿರೋಧ ಇದ್ದೇ ಇದೆ. ಪ್ರತಿಭಟನೆ, ಪ್ರತಿರೋಧ ಮತ್ತು ಸಂಘಟನೆ ಜೊತೆಗೆ ಒಡನಾಟಗಳು. ಹೀಗೆ ಆಟೋ ಟ್ರೈನಿಂಗ್ ತೊಗೊಂಡಾದ ನಂತರ ಇವರು DC ಅವರು ಬದಲಾದರು. ಮತ್ತು ಕೆ ಅಶ್ವಥ್ ಅಂತ ಬಂದರು. ಅವರು ಬಂದಾಗ ಇಡೀ ಇದರಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ 12 ಆಟೋಗಳನ್ನು ತಂದು ನಿಲ್ಲಿಸಿ ಕೀ ನನ್ನ ಕೈಯಲ್ಲೇ ಕೊಟ್ಟರು. ದೊಡ್ಡ ಪ್ರೋಗ್ರಾಮ್ ಮಾಡಿ. ಅವಾಗ ನಟ ಅನಂತ್ನಾಗ್ ಅವ್ರು ಬಂದಿದ್ರು. ಅವ್ರ ಕೈಲಿ ನನಗೆ ಕೊಡಿಸಿದ್ರು. ಅವತ್ತು ಪತ್ರಿಕೆಯಲ್ಲಿ ಬಂದಿತ್ತು, ನನ್ನ ಫೋಟೋ ಬಂದಿತ್ತು. ಅದು ಅದ್ಭುತವಾದಂಥ ಸಂತೋಷ ಅವಾಗೆಲ್ಲ. ಅಷ್ಟು ಸಂತೋಷ. ಆ ಆಟೋ ಡ್ರೈವರಿಂದ ಪ್ರಾರಂಭವಾದ ಪದನಾಮ ಇವತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ತನಕ ಬಂದು ನಿಂತಿದ್ದೀನಿ. ಇದು ಅಷ್ಟು ಸುಲಭವಾದಂಥ ಬದುಕಿನ ದಾರಿ ಅಲ್ಲ ಅಂತಲೂ ಸಹ ನನಗೆ ಅನಿಸುತ್ತೆ. ಖಂಡಿತ ಮೇಡಮ್. ಈಗ ಲೋಕಾರೂಢಿ ಇರೋದೇನೆಂದರೆ, ಎಲ್ಲ ಅಂದ್ಕೊಳ್ಳೋದೇನೆಂದರೆ ಮುಸ್ಲಿಂ ಸಮುದಾಯದಲ್ಲಿ ಹೆಣ್ಮಕ್ಳಿಗೆ ಮುಕ್ತತೆ ಇಲ್ಲ, ಓದಲಿಕ್ಕೆಲ್ಲ ಬಿಡೋದೇ ಇಲ್ಲ ಅನ್ನೊಂದು ಮಾತು ಇದೆ. ಆ ಮಾತು ಎಷ್ಟು ಸತ್ಯನೋ ಸುಳ್ಳೋ ಅದು ಗೊತ್ತಿಲ್ಲ. ಬಟ್ ತುಂಬ ಬಡತನದಿಂದ ಬಂದಂಥ ನಿಮಗೆ ಆ ಅಕ್ಷರದ ಅರಿವು
ಅದು ಎಲ್ಲಿಂದ ಶುರುವಾಯಿತು? ಓದಬೇಕು ಅನ್ನೋ ಇಂಟ್ರೆಸ್ಟ್ ಹೇಗೆ ಬಂತು ಮೇಡಮ್? ಹೀಗೆ ಏನಂದ್ರೆ ನಾನು ಅದು ರದ್ದಿ ಪತ್ರಿಕೆಗಳು ನನ್ನ ಓದಿಗೆ ಮೂಲ ಆಕಾರಗಳಾಗಿ ಸಿಕ್ಕವು. ಆನಂತರದಲ್ಲಿ ಮುಸ್ಲಿಂ ಹುಡುಗಿ ಅನ್ನೋದಕ್ಕಿಂತ ನಮ್ಮ ಪರಿಸರ ಹೇಗಿತ್ತು ಅಂತಂದರೆ ಒಂದು ಭಾವೈಕ್ಯತೆಯ ನೆಲೆಯಾಗಿತ್ತು ನಮ್ಮ ಗಂಗಾವತಿ ಅನ್ನುವಂಥದ್ದು. ಅಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥ ಯಾವ ಭೇದಗಳು ಇಲ್ಲದೇನೆ ಅಲ್ಲಿ ಎಲ್ಲರನ್ನೂ ಒಳಗೊಂಡಂಥ ಒಂದು ಸಾಮಾಜಿಕ ಪರಿಸರ. ಆ ಪರಿಸರದಲ್ಲಿ ನಾವು ಹುಟ್ಟಿ ಬೆಳೆದಿರೋದು. ನಮ್ಮ ಪಕ್ಕದ ಮನೆ ಪಾರ್ವತಮ್ಮನನ್ನು ಅತ್ತಿ ಅಂತ ಕರಿತಾ ಇದ್ವಿ ನಾವು. ಇನ್ನೊಬ್ಬರನ್ನ ರುದ್ರಮ್ಮಕ್ಕ ಅಂತ ಕರಿತಾ ಇದ್ವಿ. ಆ ಪಾರ್ವತಮ್ಮ ನಮ್ಮ ಅವಾಗ ಕಾಶಮ್ಮ ಏನು ಅಂತೇಳಿ ಅವರು ಅಣ್ಣನ ಹೆಂಡತಿ ಅಂತ ಕರಿತಾ ಇದ್ರು. ಈ ರೀತಿಯಾದಂಥ ಬಾಂಧವ್ಯದ ಒಂದು ಇದು ಇರೋದ್ರಿಂದ, ಭಾವೈಕ್ಯತೆ ಇರೋದ್ರಿಂದ ಅಲ್ಲಿ ನಮಗೆ ಮುಸ್ಲಿಂ ಹುಡುಗಿ ಅಂತ ಯಾವತ್ತೂ ಸಹ ಅನಿಸ್ಲಿಲ್ಲ. ಆ ಕಟ್ಟುಪಾಡುಗಳು ನಮ್ಮ ಭಾಗದಲ್ಲಿ ಏನಿದೆ ಅಂತಂದರೆ ಅದರಲ್ಲೂ ಸಹ ಈ ಮುಸ್ಲಿಮರಲ್ಲಿ ಪಿಂಜಾರ್ ನದಾಫ್ ಅಂತೇಳಿ ಒಂದು ಸಮುದಾಯ ಬರುತ್ತೆ. ಆ ಸಮುದಾಯದಲ್ಲಿ ಈ ಥರನಾದಂತಹ ಭಾಳ ಮೂಲಭೂತವಾದಂತಹ ತತ್ವಗಳನ್ನು ಅನುಸರಿಸೋದು ಕಡಿಮೆ. ಈ ಹಿನ್ನೆಲೆಯಲ್ಲಿ ಬಂದಂತಹ ನಾವುಗಳೇನಾಗ್ತೀವಿ, ನಾವುಗಳು ನಮ್ಮ ಮನೆಯಲ್ಲಿ ಪರ್ದಾ ಪದ್ಧತಿ ಇಲ್ಲ, ಮತ್ತು ನಮ್ಮ ಎಲ್ಲ ದೇವರುಗಳನ್ನು ಪೂಜಿಸ್ತಕ್ಕಂಥದ್ದು ಮತ್ತು ಆರಾಧಿಸ್ತಕ್ಕಂಥದ್ದು ಇತ್ತಿಂದ ಈಗೆಲ್ಲ ಎಲ್ಲರೂ ಏನಂದರೆ ಈಗ ನಮ್ಮ ಮುಂದಿನ ಪೀಳಿಗೆ ಏನು ಮಾಡ್ತಾ ಇದೆ, ಎಲ್ಲರೂ ಬುರ್ಕಾ ತೊಡ್ತಾ ಇದ್ದಾರೆ. ಹೀಗೆ ಒಂದಿಷ್ಟು ಬದಲಾವಣೆ ಆಗಿರೋದು. ಅದ್ರ ಜೊತೆಗೆ ಇವಾಗ ನೀವು ನಿಮ್ಮ PhD ವಿಷಯ ಕೂಡ ಪಿಂಜಾರರ ಜಾನಪದೀಯ ಅಧ್ಯಯನ ಬಂದು ನನಗೆ ಇದು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ನಿಮ್ಮ ಕವಿತೆ ಕೂಡ ಇದೆ ಒಂದು ಪಿಂಜಾರರು ಅಂತ, ಮತ್ತೆ ನಿಮ್ಮ PhD ಕೂಡ ಅದೇ ಆಗಿರೋದ್ರಿಂದ ಇದರ ಹಿನ್ನೆಲೆ ಏನು ಮೇಡಮ್? ಇದನ್ನ ಯಾಕೆ ನಿಮ್ಮ ಆಸಕ್ತಿ ವಿಷಯ ಆಯಿತು? ಆಸಕ್ತಿ ವಿಷಯ ಯಾಕಾಯಿತು ಅಂತಂದರೆ ಈ ಪಿಂಜಾರರನ್ನ ಕಾಣುವಂತಹ ಕ್ರಮ ಇದೆಯಲ್ಲ, ಮೂಲ ಮುಸ್ಲಿಮರು ಪಿಂಜಾರರನ್ನ ಕಾಣುವಂಥ ಕ್ರಮಗಳಲ್ಲಿ ಬಹಳ ವ್ಯತ್ಯಾಸದ ಕ್ರಮಗಳನ್ನು ನಾವು ಕಾಣ್ತೇವೆ. ಅವರನ್ನು ಈ ಸಮುದಾಯ ಹೆಂಗಿದೆ ಅಂತಂದರೆ ಇವತ್ತಿನ ವರ್ತಮಾನಕ್ಕೆ ಬೇಕಾಗ್ತಕ್ಕಂಥ ಭಾವೈಕ್ಯತೆಯ ಇವು ಏನಿದೆ ಅದೆಲ್ಲವೂ ಸಹ ಅವರು ಬದುಕ್ತಾ ಇದ್ದಾರೆ. ಅವರು ಪ್ರಜ್ಞಾಪೂರ್ವಕವಾಗಿಯೋ ಅಪ್ರಜ್ಞಾಪೂರ್ವಕವಾಗಿಯೋ ಆ ಸಮುದಾಯ ಭಾವೈಕ್ಯತೆಯ ನೆಲೆಯಲ್ಲೇ ಬದುಕ್ತಾ ಇರ್ತಕ್ಕಂಥದ್ದು. ಆ ಕಾರಣಕ್ಕೆ ನನಗೆ PhD ಮಾಡಬೇಕಾದಾಗ ಜನಾಂಗಿಕ ಅಧ್ಯಯನಗಳನ್ನು ಮಾಡ್ತಕ್ಕಂಥದ್ದು ಆಗ್ತಾನೆ ಭಾಳಷ್ಟು ಕೃತಿಗಳು ಬಂದವು ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ, ಉಪಸಂಸ್ಕೃತಿ ಅಧ್ಯಯನ ಮಾಲೆಗಳು ಅಂತೇಳಿ. ಅದರಿಂದ ಪ್ರಭಾವಿತವಾಗಿ ನಾನೇನು ಈ ಜನಾಂಗಿಕ ಅಧ್ಯಯನ ಮಾಡಬೇಕು, ಆ ಜನಾಂಗದಲ್ಲಿರ್ತಕ್ಕಂಥ ವಸ್ತುನಿಷ್ಠವಾದಂಥ ಅಂಶಗಳನ್ನು ಸಂಶೋಧಿಸಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಆ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದು. ಅದಕ್ಕೆ ನನ್ನ ಮಾರ್ಗದರ್ಶಕರು ಡಾಕ್ಟರ್ PK ಕೊಂಡೋಬಾ ಅಂತೇಳಿ ಒಳ್ಳೆ ಜಾನಪದ ತಜ್ಞರು ಸಹ ಹೌದವರು. ಅವರ ಮಾರ್ಗದರ್ಶನದಲ್ಲಿ ನಾನು PhDಯನ್ನು ಮುಗಿಸಿದೆ. ನಾನು ತುಂಬ ಮುಂದೆ ಬಂದೆ PhD ಅವರಿಗೆ. ಈಗ ನೀವು ತುಂಬ ಓದ್ತಿದ್ರಿ, ಪತ್ರಿಕೆಗಳನ್ನ ಓದ್ತಾ ಇದ್ರಿ, ಅದರ ಮೂಲಕ ನಿಮಗೆ ಒಂದು ಆಸಕ್ತಿ ಅಂತೂ ಇತ್ತು. ನೀವು ಬರೀಲಿಕ್ಕೆ ಶುರು ಮಾಡಿದ್ದು ಯಾವ ವಯಸ್ಸಲ್ಲಿ ಮೇಡಮ್? ನಾನು ಬರೀಲಿಕ್ಕೆ ಪ್ರಾರಂಭಿಸಿದ್ದು BA ಓದುವಾಗ ಅಂತ ಅಂದ್ಕೊಳ್ತೇನೆ. ನನ್ನ ಗುರುಗಳ ಬಗ್ಗೆನೇ ಒಂದು ಪದ್ಯವನ್ನು ಬರೆದಿದ್ದೆ. ವಿಶ್ವನಾಥ್ ನಾಯಕ್ ಅಂತೇಳಿ ನನಗೆ ಆಫ್ನಲ್ ಕನ್ನಡ ಹೇಳ್ತಾ ಇದ್ರು. ನನ್ನ ಗುರು ವಿಶ್ವನಾಯಕ ಅಂತೇಳಿ ಹೀಗೆ ಅವ್ರ ಬಗ್ಗೆ ಬರೆದಂಥದ್ದೇ ನನ್ನ ಮೊದಲ ಪದ್ಯ. ಹಾಗಾಗಿ ಅವರ ಗುರುಗಳನ್ನು ಸ್ಮರಿಸೋದ್ರ ಮೂಲಕವಾಗಿ ಒಂದು ಪದ್ಯವನ್ನು ಬರೆದೆ. ಹಾಗೆ ಬರಿತಾ ಏನಾಯಿತು ಅಂದರೆ ನಾನು ಮೊದಲು ಕವಿತೆಗಳನ್ನು ಓದ್ತಾ ಇದ್ದೆ, ಓದುವ ಹವ್ಯಾಸ ಜಾಸ್ತಿ ಇತ್ತು. ಆ ಕಾರಣಕ್ಕೆ ನನಗೇನಾಯಿತು ಅಂತಂದರೆ ಕಾವ್ಯವನ್ನು ಕಟ್ಟುವಂಥ ಒಂದು ರೂಢಿ ಬಂತು ಅಂತ ನಾನು ಅಂದ್ಕೊಳ್ತೇನೆ. ನಿಮ್ಮ ಮೊದಲನೇ ಕವನ ಸಂಕಲನ ಕಬಂದ ಬಾಹುಗಳು ಬೇಕಿಲ್ಲ, ಇದರ ಅನುಭವ ಹೇಳೋದಾದರೆ? ಮೊದಲ ಸಂಕಲನ, ಅದು ಮೊದಲ ಹೆರಿಗೆಯಷ್ಟೇ ಖುಷಿಯೂ ಹೌದು ಮತ್ತು ಯಾತನೆಯೂ ಹೌದು. ಅದರಿಂದ ಕಬಂದ ಬಾಹುಗಳು ಬೇಕಿಲ್ಲ ಅನ್ನುವಂಥ ಶೀರ್ಷಿಕೆಯೇ ಒಂದು ನಿರಾಕರಣೆಯ ರೂಪವಾಗಿ ನಾನು ಅದಕ್ಕೆ ಶೀರ್ಷಿಕೆಯನ್ನು ಕೊಟ್ಟೆ. ಪುರುಷಶಾಹಿ ಕಬಂದ ಬಾಹುಗಳು. ಕಬಂದ ಅನ್ನುವಂಥದ್ದು ಒಂದು ರಾಕ್ಷಸನ ಹೆಸರು. ಆ ರಾಕ್ಷಸ ಪ್ರವೃತ್ತಿಯ ಆ ಬಾಹುಗಳು ಬೇಕಿಲ್ಲ ಅನ್ನುವಂಥ ನಿರಾಕರಣೆಯನ್ನು ಆ ಕೃತಿಯಲ್ಲಿ ತರುವಂಥ ಪ್ರಯತ್ನವನ್ನು ಮಾಡಿದೆ. ಆಮೇಲೆ ಆ ಕೃತಿಯಲ್ಲಿ ಬಂದಂಥವುಗಳು ಎಲ್ಲವೂ ಸಹ ಕಾಲಕ್ಕೆ ಬರೆದಂಥ ಒಂದು ಪದ್ಯಗಳಿದ್ವು. ಭಾಳಷ್ಟು ಒಂದು 10 ವರ್ಷಗಳ ಅವಧಿಯಲ್ಲಿ ಬರೆದಂಥ ಎಲ್ಲ ಪದ್ಯಗಳನ್ನು ಪ್ರಥಮ ಕೃತಿಯಾಗಿ ನಾನು ಅದರಲ್ಲಿ ತಂದುಕೊಂಡೆ. ಅದರಲ್ಲಿ ಸ್ವಲ್ಪ ಮುಸ್ಲಿಂ ಸಂವೇದನೆಯನ್ನು ಸಹ ಅದರಲ್ಲಿ ತರುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಅಂದರೆ ಇವಾಗ ಕಬಂದ ಬಾಹುಗಳು ಕವನ ಸಂಕಲನದಲ್ಲಿ ತುಂಬ ಪದ್ಯಗಳು ಒಂದು ರೀತಿಯ ಪ್ರತಿರೋಧದ ಅಥವಾ ಆಕ್ರೋಶದ ಅಥವಾ ಒಂದು ನೋವಿನ ಇದನ್ನು ಇಟ್ಕೊಂಡಿರೋ ಅಂಥದ್ದವು. ನಿಮ್ಮ ಕವಿತೆಯ ಮೂಲ ದ್ರವ್ಯ ಯಾವುದಾಗಿರ್ತಿತ್ತು ಮೇಡಮ್? ನೀವು ಬರಿಬೇಕಂತ ಶುರು ಮಾಡಿದಾಗ ಅಥವಾ ಬರೀವಾಗ ನಿಮ್ಮ ಕವಿತೆಯ ಮೂಲ ದ್ರವ್ಯವೋ? ತುಂಬ ಜನಕ್ಕೆ ಕವಿತೆ ಅಂದರೆ ಅದೊಂದು ನಿರಾಳತೆ ಇರ್ಬೋದು ಅಥವಾ ಟೈಮ್ ಪಾಸ್ ಈ ಥರದ್ದೆಲ್ಲ ಹೇಳೋದಿರುತ್ತೆ. ನಿಮಗೆ ಕವಿತೆ ಏನು?
ನನಗೆ ಬರವಣಿಗೆ ಅನ್ನುವಂಥದ್ದೇ ಒಂದು ಆ, ಮುಕ್ತಗೊಳ್ತಕ್ಕಂಥದ್ದು. ನಮ್ಮೊಳಗಿನ ತಲ್ಲಣಗಳಿರ್ಬೋದು, ನನ್ನೊಳಗಿನ ಆ, ಭಾವಲೋಕದ ಅನಾವರಣ ಇರ್ಬೋದು, ಅದನ್ನು ಅಭಿವ್ಯಕ್ತಿಯ ಮೂಲಕ ಹೊರಗೆ ಹಾಕಿ ನಾನು ಹಗುರಾಗಬೇಕು ಅನ್ನುವಂಥ ಕಾರಣಕ್ಕೇ ಈ ಎಲ್ಲ ಇವುಗಳನ್ನು ಕೃತಿಗಳನ್ನಾಗಿರ್ಬೋದು ಅಥವಾ ಪದ್ಯಗಳನ್ನಾಗಿರ್ಬೋದು ಈ ಹಿನ್ನೆಲೆಯಲ್ಲಿ ಬರಿತಾ ಹೋಗ್ತಾ ಇದ್ದೀನಿ. ನಂಗೆ ಅದು ಯಾವುದೇ ಪ್ರಶಸ್ತಿಯ ಹಿನ್ನೆಲೆ ಆಗಿರ್ಬೋದು, ಅದರ ಪ್ರಚಾರದ ಹಿನ್ನೆಲೆ ಅಥವಾ ಈ ಯಾವ ಗೋಜಿಗೂ ನಾವು ಹೋಗ್ದೇನೆ ನನ್ನ ಭಾವಲೋಕದ ನಿರಾಳತೆಗಾಗಿ ಮತ್ತು ಅದನ್ನು ಹೊರಗೆ ಹಾಕಿ ಅಭಿವ್ಯಕ್ತಿಯ ಹಿನ್ನೆಲೆಯಲ್ಲಿ ಹೊರಗೆ ಹಾಕಿ ನಾನು ಹಗುರಾಗುವಂಥ ಒಂದು ಪ್ರಯತ್ನವನ್ನು ಈ ಅಭಿವ್ಯಕ್ತಿ ಮೂಲಕವಾಗಿ ನಾನು ಮಾಡ್ಕೊಳ್ತಾ ಬಂದಿರೋದು. ಈಗ ಬರೀತಿರೋರಲ್ಲಿ ಮುಸ್ಲಿಂ ಮಹಿಳೆಯರಂದರೆ ಕೆಲವ್ರ ಹೆಸರು ಮಾತ್ರ ನಾವು ಹೇಳ್ತೀವಿ, ಸಾರಾ ಅಬೂಬಕರ್, ಶರೀಫಾ ಮೇಡಮ್, ಈ ಥರ. ಈಗ ನೀವು ಬರೀತಾ ನಿಮ್ಮ ಸಮಕಾಲೀನ ಲೇಖಕರು ಅಥವಾ ನಿಮ್ಮ ಸಹಪಾಠಿಗಳು ನಿಮ್ಮ ಬರವಣಿಗೆಗೆ ನೀಡೋ ರಿಯಾಕ್ಷನ್ ಹೇಗಿರುತ್ತೆ? ಅಂದರೆ ಹೇಗೆ ಅವರು ನಿಮಗೆ ಸ್ಪಂದಿಸ್ತಾರೆ ನಿಮ್ಮ ಬರವಣಿಗೆಗೆ? ಇವತ್ತು ಮಹಿಳಾ ಕೃತಿಗಳನ್ನು ವಿಮರ್ಶೆ ಒಳಗಾಗೋದೇ ಭಾಳ ಕಡಿಮೆ ಅಂತಲೇ ನಾನು ಅಂದ್ಕೊಳ್ತೇನೆ. ಹೌದು. ಯಾಕಂದರೆ ಅದರಲ್ಲೂ ಸಹ ಈ ಅಲ್ಪಸಂಖ್ಯಾತ ಮಹಿಳೆಯರು ಅಥವಾ ಅವ್ರದ್ದೇ ಆದಂಥ ಒಂದಿಷ್ಟು ತಲ್ಲಣಗಳಿದಾವೆ. ಆ ತಲ್ಲಣಗಳನ್ನು ಅಭಿವ್ಯಕ್ತಿ ಮೂಲಕ ಮಾಡಿದ ಇವತ್ತಲ್ಲ ಅಂದ್ರೆ ಮುಂದಾದರೂ ಸಹ ಅದು ಚರ್ಚೆಗೆ ಬರ್ಬೋದು. ಅದು ಅಸತ್ವ ಇತ್ತು ಅಂದರೆ ಚರ್ಚೆಗೆ ಬಂದೇ ಬರುತ್ತೆ. ಆದರೆ ನನ್ನ ಸಹಪಾಠಿಗಳೆಲ್ಲ ಭಾಳ ಖುಷಿ ಪಡ್ತಾರೆ. ಬರವಣಿಗೆ ತೊಡ್ಕೊಂಡಿದೆಯಾ, ಚೆನ್ನಾಗಿ ಬರೀತಿದೀಯ, ಬರೀ ಅಂತೇಳಿ ಅನ್ನುವಂಥ ಪ್ರೋತ್ಸಾಹವನ್ನು ಸಹ ಮಾಡ್ತಾರೆ. ಈ ಸಮಕಾಲೀನ ಲೇಖಕರ ಜೊತೆಗೆ ನಿಮ್ಮ ಒಡನಾಟ ಹೇಗಿದೆ ಮೇಡಮ್? ಹೇಗಿರ್ತಾರೆ ನಿಮ್ಮ ಜೊತೆ? ಭಾಳಷ್ಟು ಲೇಖಕರ ಜೊತೆ ನಾವು ಒಡನಾಟ ಇಟ್ಕೊಂಡಿರೋದು ಕಡಿಮೆ. ನಂದು ಹೆಂಗಂದ್ರೆ ಆಧ್ಯಾತ್ಮದ ಅಧ್ಯಯನ, ನನ್ನೊಳಗೆ ಒಂದು ಅಧ್ಯಯನವನ್ನು ನನಗೆ ಇಂಥದ್ದು ಬರಿಬೇಕು ಅಂತ ಯಾರೂ ಒತ್ತಾಯ ಆಗಲಿ ಅಥವಾ ಪ್ರಭಾವಕ್ಕೊಳಗಾಗಿ ಆಗಲಿ ಈ ಥರದ ಬರವಣಿಗೆ ಏನು ಮಾಡಿದವಳಲ್ಲ. ನನಗೆ ಬರಿಬೇಕು ಅನಿಸಿದ್ದನ್ನು ನಾನು ಅದನ್ನು ನಿರಂತರವಾಗಿ ಅಧ್ಯಯನ ಮಾಡ್ತಾನೆ ಬರ್ಕೊಂಡು ಹೋಗಿರೋದಿದೆ. ಈಗ ಸಂಶೋಧನೆ ನಿಮ್ಮ ಬರಹಗಳ ಮತ್ತೊಂದು ಶಕ್ತಿ. ನೀವು ಜನಪದ ಸಾಹಿತ್ಯದ ಬಗ್ಗೆ ಸಂಶೋಧನಾ ಕೃತಿನ ರಚಿಸಿದ್ದೀರಾ, ಇದರ ಅನುಭವ ಹೇಳೋದಾದರೆ ಏನು? ಜನಪದ ಸಾಹಿತ್ಯದಲ್ಲಿ ತವರು ಮನೆ ಎನ್ನುವಂಥ ಒಂದು ಕೃತಿ ಇದೆ. ಅದಕ್ಕೆ ಜನಪದ ಸಾಹಿತ್ಯ ಅಕಾಡೆಮಿ ಸಹ ಪ್ರಶಸ್ತಿ ಬಂದು. ಅದನ್ನು ಬರೀಲಿಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ನನ್ನ ಅಂತರ್ಧರ್ಮೀಯ ವಿವಾಹ ಆಗಿದ್ದ ಸಂದರ್ಭದಲ್ಲಿ ನಾನು ನನ್ನ ತವರು ಮನೆಯನ್ನು ಭಾಳ ಮಿಸ್ ಮಾಡ್ಕೊಳ್ತಾ ಇದ್ದೆ. ಆವಾಗ ಆ ತವರು ಮನೆಯ ಬಗ್ಗೆ ನಾನು ಚಿಂತನೆ ಮಾಡ್ತಾ ಹೋದಾಗೆಲ್ಲ ಏನಾಯಿತು ಅಂತಂದರೆ, ತವರು ಮನೆಯ ಬಗ್ಗೆ ಏನು ಬರಿಬೋದು, ಏನು ಕೊಡ್ಲಿಕ್ಕೆ ಸಾಧ್ಯ, ಎಲ್ಲ ನನ್ನ ತವ್ರ ಮನೆ, ನನ್ನ ತಂದೆ ತಾಯಿ ಎಲ್ಲ ಈ ಅಂತರ್ಧರ್ಮಿ ವಿವಾಹ ಆಗಿದ್ದರಿಂದ ಅವ್ರಿಗೆ ಮನಸ್ಸಿಗೆ ಬೇಜಾರಿತ್ತು. ಆ ಬೇಜಾರನ್ನು ಕಳೀಲಿಕ್ಕೆ ಅವ್ರಿಗೆ ಈ ಬುಕ್ಕ ಓದಿ ಖುಷಿಯಾಗಿದೆ ಇಲ್ಲೋ ಗೊತ್ತಿಲ್ಲ, ಆ ಬುಕ್ಕ ಬಂದಮೇಲೆ ಅವ್ರು ಭಾಳಷ್ಟು ಖುಷಿಪಟ್ಟರು. ಏನು ತವರು ಮನೆ ಬಗ್ಗೆ ಅವಾರ್ಡ್ ಬಂದಿರೋದಾಗಿರ್ಬೋದು, ಈ ಥರದ್ದು. ಅಂದರೆ ಒಂದು ಅದರಲ್ಲಿ ಕಥನ ಕಾವ್ಯಗಳಿರ್ಬೋದು, ಗಾದೆ ಮಾತುಗಳಿರ್ಬೋದು, ಹೀಗೆ ಜನಪದ ಸಾಹಿತ್ಯದ ಬೇರೆ ಬೇರೆ ವಲಯಗಳಲ್ಲಿ ತವರು ಮನೆಯನ್ನು ಹೇಗೆ ನೋಡಲಾಗಿದೆ, ಅದನ್ನು ಹೇಗೆ ಕಟ್ಟಿಕೊಡ್ತಾರೆ ಜನಪದರು ಅನ್ನುವಂಥದ್ದು ಮುಖ್ಯವಾದಂಥ ಒಂದು ಕೇಂದ್ರ ಆಶಯವಾಗಿಟ್ಕೊಂಡು, ಅಲ್ಲಿ ಹೆಣ್ಣನ್ನೇ ಕೇಂದ್ರವಾಗಿಟ್ಕೊಂಡು, ಅದು ತವರು ಮನೆ ಹೆಣ್ಣನ್ನು ನೋಡುವಂಥ ಕ್ರಮ ಇರ್ಬೋದು, ಹೆಣ್ಣು ತವರು ಮನೆಯನ್ನು ನೋಡ್ತಕ್ಕಂಥ ಕ್ರಮ ಇರ್ಬೋದು. ಕೊಟ್ಟ ಹೆಣ್ಣು ಕುಳ್ಳಕ್ಕೆ ಹೊರತು ಅಂತ ಹೇಳ್ತಾರೆ ಜನಪದರಲ್ಲಿ. ಅಂದ್ರೆ ತವರು ಮನೆಯಿಂದ ಮದುವೆ ಆದ್ಮೇಲೆ ಅವರು ಹೊರಗೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದ್ರಿಂದ ಆ ಜನಪದದಲ್ಲಿ ತವರು ಮನೆಯ ಬಗ್ಗೆ ಕಟ್ಟಿಕೊಡ್ತಕ್ಕಂಥ, ನಮ್ಮ ಪಾಶ್ಚಾತ್ಯರಲ್ಲಿ ಈ ಕಲ್ಪನೆ ಇಲ್ಲ. ಪಾಶ್ಚಾತ್ಯರಲ್ಲಿ ತವರು ಮನೆ ಅನ್ನುವಂಥ ಪರಿಕಲ್ಪನೆಗಳಿಲ್ಲ. ಆದ್ರಿಂದ ನಮ್ಮಲ್ಲಿ ಇರೋದು ಭಾರತೀಯ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ತವರು ಮನೆಯ ಪರಿಕಲ್ಪನೆ ಇರೋದು. ಆ ಕಾರಣಕ್ಕೇ ನಾನು ತವರು ಮನೆ ಅನ್ನುವಂಥದ್ದನ್ನು ಕೇಂದ್ರವಾಗಿ ಇಟ್ಕೊಂಡೇ ಅಲ್ಲಿ ಹೆಣ್ಣಿನ ತೊಳಲಾಟಗಳು, ಆಕೆ ತವರು ಮನೆ ಬಿಟ್ಟು ಹೋಗುವಾಗ, ಆಕೆ ಮದುವೆ ಆಗಿ ಹೋದ ನಂತರ ತವರು ಮನೆಯಲ್ಲಿ ಆಗ್ತಕ್ಕಂಥ ಸಂಗತಿಗಳು, ಈ ಹಿನ್ನೆಲೆಯಲ್ಲಿ ತವರು ಮನೆ ಆ ಕೇಂದ್ರ ಆಶಯವನ್ನು ಕೃತಿ ಹೊಂದಿದೆ. ನೀವು ಇದನ್ನು ನೆನಪಿಸಿದ್ಕೆ ನಾನು ಕೇಳಬೇಕು ಅಂದ್ಕೊಂಡೆ. ತುಂಬ ವೈಯಕ್ತಿಕ ವಿಷಯಗಳಿಗೆ ನಾನು ಹೋಗಲ್ಲ ಅನ್ನೋದು ನಂದೊಂದು ಮಿತಿ ಇರುತ್ತೆ. ಆದ್ರೂ ನೀವು ನಿಮ್ಮ 2-3 ಪುಸ್ತಕಗಳನ್ನ ತಂದೆ ತಾಯಿಗೆ ಅರ್ಪಿಸಿದ್ದೀರಾ. ಇಷ್ಟು ಕಷ್ಟದಲ್ಲಿ ನಮಗೆ ಅದರ ನೆರಳು ಸೋಕ್ದಂಗೆ ನೋಡಿಕೊಂಡ್ರು ಅನ್ನೋ ಥರ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಮೇಡಮ್? ನಿಮ್ಮ ತಂದೆ ಮತ್ತು ತಾಯಿ ಕುಟುಂಬದ ಬಗ್ಗೆ. ನಮ್ಮ ಕುಟುಂಬ, ನಮ್ಮ ತಂದೆ ತಾಯಿ ತವರು ಮನೆ ಒಟ್ಟು ಕುಟುಂಬ ಏನಿದೆಯಲ್ಲ, ತುಂಬ ಕುಟುಂಬ ನಮ್ಮದು. ಅಲ್ಲಿ 6 ಜನ ನಾವೆಲ್ಲ ಮಕ್ಕಳು. ನಮ್ಮ ತಂದೆ ತಾಯಿಗಳಿಗೆ ಭಾಳ ಬಡತನ ಆದರೂ ಸಹ ನಮ್ಮ ತಂದೆ ತಾಯಿಗಳು ತಾವು ಓದಿಲ್ಲ ಅಂತಂದ್ರೆ ಮಕ್ಕಳು ಓದಲಿ ಅಂತೇಳಿ ಎಲ್ಲ ಮಕ್ಕಳಿಗೂ SSLC ತನಕ ಓದಿಸಿದ್ರು. ಆಮೇಲೆ ನಮ್ಮ ಅಕ್ಕ ಅಂಗನವಾಡಿ ಟೀಚರ್ ಇದ್ದಾಳೆ, ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದೀನಿ. ಹೀಗೆ ನಮ್ಮ ಅಣ್ಣಂದ್ರೆಲ್ಲ SSLC ಮಾಡಿ ಅವರು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಹೀಗೆ
ತಮ್ಮ ಅಕ್ಷರ ನಿಲುಕುವಿಕೆ ಇಲ್ಲದೆ ಇದ್ದರೂ ಸಹ ನಮ್ಮನ್ನು ಅಕ್ಷರ ಲೋಕಕ್ಕೆ ತರುವಂಥ ಪ್ರಯತ್ನವನ್ನು ನನ್ನ ತಂದೆ ತಾಯಿಗಳು ಮಾಡಿದರು. ಆ ಕಾರಣಕ್ಕೇ ನಾವು ಇವತ್ತು ಬದುಕಿನಲ್ಲಿ ಏನಾದರೂ ಒಂದು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತ ಅನಿಸುತ್ತೆ. ಅಷ್ಟು ನಾನು ಗುಲ್ಬರ್ಗಕ್ಕೆ MA ಓದಲಿಕ್ಕೆ ಅಲ್ಲಿ ತನಕ ಊರು ಬಿಟ್ಟು ಒಂದು ದಿವಸ ಹೋಗಿರಲಿಲ್ಲ. ಗುಲ್ಬರ್ಗಕ್ಕೆ ಹೋಗ್ಬೇಕಾದ್ರೆ ನನ್ನನ್ನು ಕಳಿಸ್ಕೊಡೋದು ಹೆಂಗಂದ್ರೆ ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಎಲ್ಲರೂ ಸಹ ಹತ್ಕೊಂತ ಬಸ್ ಸ್ಟ್ಯಾಂಡ್ ತನಕ ಬಂದು ಬಿಟ್ಟು ಹೋಗ್ತಾಯಿದ್ರು. ಅಷ್ಟರ ಮಟ್ಟಿಗೆ ಆ ತವರು ಮನೆಯ ಹಿಡಿತ ನನಗೆ, ಪ್ರೀತಿಯ ಹಿಡಿತ ನನ್ಗೆ ಆ ಪ್ರೀತಿ ಆವರಿಸಿತ್ತು. ಅಂಥ ಒಂದು ಕುಟುಂಬ ನನಗೆ ಭಾಳ ಪ್ರೀತಿ ಇತ್ತು. ಬಡತನ ಇತ್ತು, ಬಡತನ ನಮಗೆಂದೂ ಬಡತನ ಅನಿಸಿರ್ಲಿಲ್ಲ. ಅವಾಗೆಲ್ಲ ಜೋಪಡಿ ಮನೆಗಳು ಇರ್ತಿದ್ವು. ಆ ಜೋಪಡಿ ಮನೆಗಳು ಮಳೆ ಬಂದ್ರೆ ಸೋರ್ತಾ ಇದ್ವು. ನಾವೆಲ್ಲ ಸಣ್ಣವರಿದ್ದಾಗ ಪಾತ್ರೆಗಳನ್ನು ಅಲ್ಲೊಂದು ಇಲ್ಲೊಂದು ಪಾತ್ರೆಗಳನ್ನು ಇಟ್ಟು ರಾತ್ರಿ ಎಲ್ಲ ನಿದ್ದೆ ಮಾಡ್ತಿರ್ಲಿಲ್ಲ. ಅಂಥ ಒಂದು ಬಡತನ ಇದ್ರೂ ಭಾಳ ಖುಷಿಯಾಗಿ ಬದುಕನ್ನು ಸಾಗಿಸ್ತಾ ಇದ್ವಿ ನಾವು. ಅಂಥ ಒಂದು ನೆನಪು ತವ್ರ ಮನೆಯದು. ಈಗ ನೀವು ನಿಮ್ಮ ಕವಿತೆಗಳಲ್ಲಿ ಹೇಳೋಂಗೆ, ನಿಮ್ಮ ಕೃತಿಯಲ್ಲಿ ಹೇಳೋಂಗೆ, ಗಂಗಾವತಿ ಒಂದು ಕೋಮು ಸೌಹಾರ್ದ ಒಂದು ಊರಾಗಿತ್ತು. ಅಲ್ಲಿ ನೀವು ಸಿದ್ದು ಸರ್ನ ನೋಡಿ ಮದುವೆ ಆಗ್ತೀರಾ, ಅಲ್ಲಿ ಬರ್ತೀರಾ. ಈ ನಿಮ್ಮ ತೊಳಲಾಟ ಇರುತ್ತಲ್ಲ, ತವ್ರ ಮನೆ ಬಿಟ್ಟು ಅಲ್ಲಿ ಬಂದಮೇಲೆ, ಅಂದರೆ ಪೂರ್ಣ ಧರ್ಮಗಳು ಬೇರೆ ಆಗುತ್ತೆ, ಅನುಭವಗಳು, ಅಲ್ಲಿನ ವಾತಾವರಣ ಬೇರೆ ಇರುತ್ತೆ. ಇದರ ಬಗ್ಗೆ ನಿಮಗೆ ಸ್ಟಾರ್ಟಿಂಗ್ ಹೇಗೆ ಅನಿಸಿತ್ತು ಮೇಡಮ್? ಇದ್ರ ಬಗ್ಗೆ ಹೇಳೋದಾದರೆ, ನಂಗೆ ಸಂಗಾತಿ ನಾನು ಪರಿಚಯ ಆಗಿದ್ದೆ ಪತ್ರಿಕೋದ್ಯಮದ ಮೂಲಕ. ಉಷಾಕಿರಣ ಅಂತೇಳಿ ಪತ್ರಿಕೆ ಪ್ರಾರಂಭ ಆಯಿತು. ಆ ಪತ್ರಿಕೆಯಲ್ಲಿ ನಾನು ಗಂಗಾವತಿಯಲ್ಲಿ ಉಪಸಂಪಾದಕೀಯ ಕೆಲಸ ಮಾಡ್ತಾಯಿದ್ದೆ. ಸಿದ್ದು ಅವರು ಗುಲ್ಬರ್ಗದಲ್ಲಿ ಅವರು ರಿಪೋರ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು. ಹಾಗೆ ಪತ್ರಿಕೆ ಮೂಲಕವಾಗಿ ಪರಿಚಿತರಾದಂಥವರು. ಸ್ನೇಹ ಆಯಿತು. ಸ್ನೇಹ ಆದಮೇಲೆ ಪ್ರೀತಿ ಆಯಿತು. ಪ್ರೀತಿ ಆದಮೇಲೆ ಮದುವೆಯ ಪ್ರಸ್ತಾಪವನ್ನು ಮನೆಯಲ್ಲಿ ಮಾಡಿದಾಗ ವಿರೋಧಿಸಿದ್ರು. ಸಹಜವಾಗಿ ಎಲ್ಲರ ಮನೆಯಲ್ಲೂ ವಿರೋಧ ಇರೋ ಹಾಗೆ ನಮ್ಮ ಮನೆಯಲ್ಲೂ ಸಹ ವಿರೋಧ ಇತ್ತು. ವಿರೋಧದ ಮಧ್ಯೆಯೂ ನಾವು ನಮ್ಮ ಬದುಕನ್ನು ಕಟ್ಕೊಂಡ್ವಿ. ಬದುಕು ಭಾಳ ಸವಾಲಿನ ಮತ್ತು ಬಿಕ್ಕಟ್ಟಿನ ಸಂದರ್ಭಗಳಿದ್ವು. ಆ ಬಿಕ್ಕಟ್ಟು ಮತ್ತು ಸವಾಲುಗಳನ್ನು ಬಹಳ ಜತನದಿಂದ ಮತ್ತು ಬಹಳ ಪ್ರಜ್ಞಾಪೂರ್ವಕವಾಗಿ ಅರಿವಿನಿಂದ ವಿವೇಕದಿಂದ ಕಟ್ಕೊಂಡು ಇವತ್ತು ಒಂದು ಒಳ್ಳೆ ಬದುಕನ್ನು ಕಟ್ಕೊಂಡಿದ್ದೀವಿ ಅಂತ ನಾವು ಅಂದ್ಕೊಳ್ತೀನಿ. ಅಂದರೆ ಸಕ್ಸಸ್ ಆಗಿದ್ದೀರಾ ಮೇಡಮ್ ನಮ್ಗೆ ಅನ್ನಿಸೋ ಪ್ರಕಾರ. ಅಂದರೆ ನಿಮ್ಮ ಬರವಣಿಗೆ ಇರ್ಬೋದು, ಬದುಕಿರ್ಬೋದು, ಎಲ್ಲಿ ನೀವು ಹೇಳೋ, ಅಂದರೆ ಏನು ನೀವು ಹೇಳ್ತೀರಾ ಅದನ್ನೇ ನೀವು ಬದುಕ್ತೀರಾ ಅಂತ ಅನಿಸುತ್ತೆ ಎಲ್ಲ ಕಡೆನೂ. ಈಗ ನೀವು ಬರಗೂರು ಸಾಹಿತ್ಯದ ಬಗ್ಗೆ ನಿಮ್ಮದು ಒಂದು ಕೃತಿ ಭೂಮಿ ಬೆಳಕಿನ ಬರಗೂರು ಕಾವ್ಯ ಅಂತ ವಿಮರ್ಶಾ ಕೃತಿ ತರ್ತೀರಾ. ಇದರ ಅನುಭವ ಹೇಗಿತ್ತು? ಆ ಬರಗೂರು ಕಾವ್ಯದ ಬಗ್ಗೆ ಅಧ್ಯಯನ ಮಾಡಬೇಕು, ಅದನ್ನು ಬರಿಬೇಕಂತ ಹೇಗೆ ಅನ್ನಿಸ್ತು? ಮೊದಲು ಹೇಳಬೇಕು ಅಂದರೆ ಬರಗೂರು ಸರ್ ಅವರ ಕೃತಿಗಳನ್ನು ನಾನು PhD ಮಾಡುವಾಗಲೇ ಓದ್ಕೊಂಡಿದ್ದೆ. ಅವ್ರ ಕೃತಿಗಳನ್ನು, ಶ್ರಮ ಮತ್ತು ಸೃಜನಶೀಲತೆ ಆಗಿರ್ಬೋದು, ಅವರು ಮೊದಲು ಮನುಷ್ಯರಾಗೋಣ ಅನ್ನುವಂಥ ಕೃತಿ, ಮತ್ತು ಈ ಸೂರ್ಯ, ಬೆಂಕಿ, ಇದು ಯಾವುದು ವರ್ತಮಾನ, ಈ ಥರದ ಅವ್ರ ಕೃತಿಗಳೇನಿದ್ವು, ಅವ್ರ ಕೃತಿಗಳನ್ನು ಓದ್ತಾ ಆಮೇಲೆ ನನಗೆ ಭಾಳ ಪ್ರಭಾವ ಬೀರಿದ ಅವರ ಕೃತಿಗಳ ಒಂದು ಮುನ್ನುಡಿ, ಕನ್ನಡ ಸಾಹಿತ್ಯ ಅಕಾಡೆಮಿಯ ಒಂದು ಉಪಸಂಸ್ಕೃತಿ ಅಧ್ಯಯನಮಾಲೆಯಲ್ಲಿ ಬಂತದ್ದು ಸುದೀರ್ಘವಾದಂಥ ಮುನ್ನುಡಿ ಅದು. ಆ ಮುನ್ನುಡಿಯಲ್ಲಿ ಬರೀತಕ್ಕಂಥ ಇದು ಸಂತೋಷ ಅನ್ನುವಂಥದ್ದು ಸಿದ್ಧ ಮಾದರಿಯ ಆಗಬಾರ್ದು ಅನ್ನುವಂಥದ್ದನ್ನು ಹೇಳ್ತಾರೆ. ಬದುಕಿಗೆ ಭಾಳ ಹತ್ತಿರ ಆಗ್ತಕ್ಕಂಥ ಮಾತುಗಳವೆಲ್ಲ. ಆ ಥರದ ಮಾತುಗಳನ್ನು ನಾನು ಡೈರಿಯಲ್ಲಿ ಕೋಟ್ ಮಾಡ್ಕೊಳ್ತಾ ಇದ್ದೆ ಅವಾಗವಾಗ. ಹಾಗಾಗಿ ಆ ನಂತರದಲ್ಲಿ ನನಗೆ ಸರ್ ಕೃತಿಗಳನ್ನು ಓದ್ತಾ ಹೋದಾಗೆಲ್ಲ ಅವರ ಕೃತಿಗಳನ್ನು ಅಧ್ಯಯನ ಮಾಡಿದಾಗ ನನಗೆ ಒಂದು ಅಲ್ಲಿ ಕೊರತೆ ಕಾಣ್ತೆ. ಏನು ಅಂದರೆ ಅವರ ಕಾವ್ಯದ ಬಗ್ಗೆ ಅಧ್ಯಯನ ಆಗಿರಲಿಲ್ಲ. ಈಗಾಗಲೇ 12 ಜನ ವಿದ್ಯಾರ್ಥಿಗಳು PhD ಸಂಶೋಧನೆ ಮಾಡಿ PhD ಪದವಿಗಳನ್ನು ಪಡೆದಾರೆ. ಆದರೆ ಅವರ ಕಾವ್ಯಗಳ ಬಗ್ಗೆ ಯಾರೂ ಮಾಡಿರಲಿಲ್ಲ. ಅಲ್ಲೊಂದು ಇಲ್ಲೊಂದು ಲೇಖನಗಳು, ಅದು ಬಂಡಾಯದ ಬರಗೂರು ಅನ್ನುವಂಥ ಒಂದು ಕೃತಿ ಇದೆ. ಆಗ ಕೃತಿಯಲ್ಲಿ ಬಹಳಷ್ಟು ಲೇಖನಗಳಿದ್ದಾವೆ. 42 ಅವರ ಸಾಹಿತ್ಯ ಮತ್ತು ಸಿನಿಮಾ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಲೇಖನಗಳಿದ್ದಾವೆ. ಅದೆಲ್ಲವನ್ನು ನಾನು ಅಧ್ಯಯನ ಮಾಡಿದ ನಂತರದಲ್ಲಿ ನನಗನ್ಸಿದ್ದು ಏನು ಅಂತಂದರೆ, ಕೃತಿಗಳ ಬಗ್ಗೆ, ಈಗ ಕಾವ್ಯಗಳ ಬಗ್ಗೆ ಆಗಿಲ್ಲ, ಕಾವ್ಯಗಳ ಬಗ್ಗೆ ಮಾಡಬೇಕು ಅಂತ ಅಂದ್ಕೊಂಡೆ. ನಾನು ಬರಗೂರು ಸರಲ್ಲಿ ಒಂದು ಸರಿ ಕೇಳ್ಕೊಂಡೆ, ಸರ್ ನಾನು ನಿಮ್ಮ ಕಾವ್ಯಗಳ ಬಗ್ಗೆ ಬರಿಬಹುದಾ ಅಂತಂದಾಗ, ಇಲ್ಲ ಬೇರೆ ಇದಾವಲ್ಲ, ಬೇರೆ ಎಲ್ಲ ಏನಾದರೂ ಬರೀರಿ, ಬೇಕಾದಷ್ಟು ಇದೆ, ಬರ್ಕೊಳ್ರಿ, ಓದ್ಕೊಳ್ರಿ, ನಿಮ್ಮ ಜ್ಞಾನ ವಿಸ್ತಾರ ಆಗುತ್ತೆ ಅನ್ನುವಂಥ ಮಾತನ್ನು ಸರ್ ಹೇಳಿದರು. ಆದರೂ ನಾನು ಇಲ್ಲ ಸರ್, ನಿಮ್ಮ ಕೃತಿಗಳ ಬಗ್ಗೆ, ನಿಮ್ಮ ಪದ್ಯಗಳ ಬಗ್ಗೆ ಆಗಿಲ್ಲ, ಆ ಪದ್ಯಗಳ ಬಗ್ಗೆ ನಾನು ಒಂದಿಷ್ಟು ಬರಿತೀನಿ ಅಂತಂದಾಗ ನಿಮ್ಮಿಷ್ಟ ಅಂತಂದರು. ನಿಮ್ಮಿಷ್ಟ ಅಂತಂದಾಗ ನನಗದು ಬರಿಬೇಕು ಅಂತ ಅಂದ್ಕೊಂಡು, ಯಾಕೆ ನಾನು ಬರಗೂರು ಸರ್ ಕಾವ್ಯಗಳನ್ನು ಆಯ್ಕೆ ಮಾಡಿಕೊಂಡೆ ಅಂತಂದರೆ, ಅವರು
ಆ, ನವ್ಯದಲ್ಲೂ ಬರೆದಿದ್ದಾರೆ, ಆಮೇಲೆ ದಲಿತ ಬಂಡಾಯ ಸಂದರ್ಭದಲ್ಲೂ ಬರೆದಿದ್ದಾರೆ, ಆಮೇಲೆ ಇವತ್ತು ವರ್ತಮಾನದಲ್ಲೂ ಸಹ ಅವರು ಬರೀತಾ ಇದ್ದಾರೆ. ಅವರು ನಿವೃತ್ತಿ ಆಗಿಲ್ಲ, ಅವರು ವಯಸ್ಸಿನ ಸದಾ ಕವಿ, ಸದಾ ಕವಿ ಮತ್ತು ಸದಾ ಚಟುವಟಿಕೆಯ ವ್ಯಕ್ತಿ, ಸದಾ ವರ್ತಮಾನದಲ್ಲಿ ಪ್ರಚಲಿತದಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಅದಕ್ಕಿಂತ ಅವರ ಸಾಹಿತ್ಯ ನನಗೆ ಬಹಳ ಪ್ರಭಾವಿತಳಾದೆ. ಏನಂದ್ರೆ ಅವರ ಬಂಡಾಯದ ಧೋರಣೆಗಳಿರ್ಬೋದು, ಅವರ ಇದು ಬದ್ಧತೆ ಇರ್ಬೋದು, ಇದು ಅವರ ಒಂದು ಸಿದ್ಧಾಂತಗಳು, ಈ ಥರದ ಬಂಡಾಯದ ಸಿದ್ಧಾಂತಗಳು ಏನಿದಾವೆ ಅವು ನನ್ನ ಮೇಲೆ ಪ್ರಭಾವಿಸಿದವು. ಆ ಕಾರಣಕ್ಕೆ ಅವರ ಕವಿತೆಗಳನ್ನು ಓದ್ತಾ ಹೋದಾಗೆಲ್ಲ ಅವನ್ನ ಒಂದು ಇದರಲ್ಲಿ ಕಟ್ಟಬೇಕು ಅಂತ ನನಗೆ ಭಾಳಷ್ಟು ತುಡಿತ ಇದಾದಾಗ ನನಗೆ ಬರಗೂರರ ಭೂಮಿ ಬೆಳಕಿನ ಬರಗೂರು ಕಾವ್ಯ ಅನ್ನುವಂಥದ್ದನ್ನು, ಒಟ್ಟು ತಾತ್ವಿಕ ಅಂಶಗಳನ್ನು ಅದರಲ್ಲಿ, ಒಟ್ಟು ಅವರ ಸಮಗ್ರ ಕಾವ್ಯಗಳು, ಫಸ್ಟು ಕಾವ್ಯ ಕನ್ನಿಕೆ, ಮರಕುಟಿಗ, ಹೀಗೆ ಅಲ್ಲಿಂದ ಹಿಡಿದು ಬೆವರು ಮತ್ತು ನನ್ನ ದೇವರು ಅನ್ನುವಂಥ ಕೃತಿಯ ತನಕನೂ ಅವರ ಒಟ್ಟು ಇದು ಕವನ ಸಂಕಲನಗಳನ್ನು ಓದ್ತಾ ಹೋದಾಗೆಲ್ಲ ನನಗೆ ಅದರಲ್ಲಿ ಅವರ ಬೇರೆ ಬೇರೆ ತಾತ್ವಿಕತೆಯನ್ನು ಕಟ್ಟಿಕೊಡ್ಲಿಕ್ಕೆ ನನಗೆ ಸಾಧ್ಯ ಆಯಿತು ಅಂತ ಅನ್ಕೊಳ್ತೀನಿ. ನನಗೆ ಅವರು ಕೃತಿಗಳನ್ನು ಓದ್ತಾ ಹೋದಾಗೆಲ್ಲ ಒಬ್ಬ ಲೇಖಕರಿಗೆ ಇದು ಅನಿಸ್ಬೇಕು, ಒಂದಿಷ್ಟು ಕೃತಿಗಳನ್ನು ಓದಿದಾಗ ಆ ಕೃತಿಗಳು ನಮ್ಮೊಳಗೆ ಅದು ಇಳಿಬೇಕು ಅಂಥದ್ದನ್ನು ನನಗೆ ಅವರ ಬರಗೂರು ಸರ್ ಕೃತಿಗಳನ್ನು ಓದಿದಾಗ ನನಗೆ ಆಗನಿಸ್ತು. ಅದರಿಂದ ಅದನ್ನ ಬರದೆ ಇವತ್ತು ಅದು ಓದುಗರ ಮುಂದಿಟ್ಟಿದ್ದೀನಿ. ಅದು ನನ್ನ ಮಿತಿಯೂ ಹೌದು, ಆ ಮಿತಿಯ ಆಚೆಗೂ ಸಹ ಬೇರೆಯವರು ವಿಸ್ತರಿಸ್ಕೊಳ್ಬಹುದು ಅಂತ ಹೇಳ್ತೇನೆ. ಈಗ ಏನಂದ್ರೆ ಒಂದು ಕೃತಿ ಬರಿಬೇಕಂದ್ರೆ ತುಂಬಾ ಸಮಯ ಕೊಡ್ಬೇಕು, ಅದರಲ್ಲೂ ನೀವು ಸಂಶೋಧನಾ ಕೃತಿಗೆ ಕೈ ಹಾಕ್ತೀರ, ಅದಕ್ಕೆ ಅಧ್ಯಯನ ಇರುತ್ತೆ. ಈ ಕುಟುಂಬ ಮತ್ತೆ ನಿಮ್ಮ ಓದು ಮತ್ತೆ ನಿಮ್ಮ ಕೆಲಸ, ವೃತ್ತಿ ಜೀವನ ನಿಭಾಯಿಸ್ಬೇಕಿರುತ್ತೆ, ಕುಟುಂಬ ನಿಭಾಯಿಸ್ಬೇಕಿರುತ್ತೆ, ಇದಕ್ಕೆಲ್ಲ ಹೇಗೆ ಟೈಮ್ ಮಾಡ್ಕೋತೀರಾ ಮೇಡಮ್? ಬರವಣಿಗೆಗೆ ಅಷ್ಟು ಸ್ಪೇಸ್ ಎಲ್ಲಿ ಸಿಗುತ್ತೆ? ನನಗೆ ವೃತ್ತಿ ಬದುಕನ್ನು ನಾನು ಭಾಳ ಪ್ರೀತಿಸ್ತೇನೆ. ಯಾಕಂದರೆ ನನ್ನ ವಿದ್ಯಾರ್ಥಿಗಳೇ ನನಗೆ ಅನ್ನ ಕೊಡ್ತಕ್ಕಂಥವ್ರು. ಹಾಗಾಗಿ ಆ ವೃತ್ತಿ ಬದುಕಿನಲ್ಲಿ ನಾನು ನನ್ನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗದೆ ಇರುವಾಗೆ ಅವರಲ್ಲೂ ಸಹ ಕ್ರಿಯಾಶೀಲವಾದಂಥ ಚಟುವಟಿಕೆಗಳನ್ನು ಮಾಡಿಸ್ತಾ, ಅದು ಸೆಮಿನಾರ್ಗಳಿರ್ಬೋದು, ಲೇಖನಗಳನ್ನು ಬರೆಸೋದಿರ್ಬೋದು, ಗೋಡೆ ಪತ್ರಿಕೆಗಳಿರ್ಬೋದು, ಈ ಥರದ ಅವರನ್ನು ಮತ್ತೆ ಈ ಸಾಹಿತ್ಯದ ವಲಯಕ್ಕೆ ತಂದ್ಕೊಳ್ತಾನೆ ನನ್ನ ವೃತ್ತಿ ಬದುಕನ್ನು ಭಾಳ ನನಗೆ ಸಮಾಧಾನ ಇದೆ, ಅದರಲ್ಲಿ ತೃಪ್ತಿ ಇದೆ ನನ್ನ ವೃತ್ತಿ ಬದುಕಲ್ಲಿ. ಅದನ್ನು ಮುಗಿಸ್ಕೊಂಡು ಬಂದಾದ ನಂತರ ಮನೆಯಲ್ಲಿ ಬಂದಾದ ನಂತರ ಮಗ ಸಣ್ಣವನು, ಸಣ್ಣ ಮಗ, ಆತನ ಕಟ್ಕೊಂಡು ಮತ್ತೆ ಮನೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಓದಬೇಕು ಅನ್ನುವಂಥದ್ದೇ. ನನಗೆ ಸ್ಪೇಸ್ ಯಾವಾಗ ಸಿಗುತ್ತೆ ಅಂದರೆ ನನ್ನ ಮಗ ಮತ್ತು ನನ್ನ ಪತಿ ಮಲ್ಕೊಂಡ ನಂತರ. ನನಗೆ ಏನಿದ್ರೂ 10:30 ನಂತರದಲ್ಲಿ ನನ್ನ ಅಧ್ಯಯನದ ಅವಧಿ ಪ್ರಾರಂಭಿಸ್ಕೊಳ್ತೇನೆ. ಪ್ರಾರಂಭಿಸ್ಕೊಂಡಾಗ ನನಗೆ ಭಾಳ ಸಹಕಾರಿಯಾಗಿ ಮತ್ತು ಸಪೋರ್ಟಿವ್ ಆಗಿ ನನ್ನ ಸಂಗಾತಿ ಸಿದ್ದು ಬಿರಾದರವರು ನಂಗೆ ಭಾಳಷ್ಟು ಸಪೋರ್ಟ್ ಮಾಡ್ತಾರೆ. ಬರಿತಾ ಇದ್ದರೆ ಯಾವುದೂ ಡಿಸ್ಟರ್ಬ್ ಮಾಡ್ದೇನೆ, ಆ ಬರವಣಿಗೆಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಅಪರೋಕ್ಷವಾಗಿ ಅವರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ಸಾಂಗತ್ಯ ಅಂದರೆ ಹಾಗೆ ಇರಬೇಕು. ಈಗ ನಿಮ್ಮ ಬರವಣಿಗೆ ಮತ್ತು ಈ ತುಂಬ ಕಾವ್ಯ ಬರೆದಿದ್ದೀರಾ, ಸಂಶೋಧನಾ ಕೃತಿ ಬರೆದಿದ್ದೀರಾ, ಈ ಎಲ್ಲ ಇದರಲ್ಲಿ ಸಾಹಿತ್ಯದ ಯಾವ ಪ್ರಕಾರ ನಿಮಗೆ ವೈಯಕ್ತಿಕವಾಗಿ ಹೆಚ್ಚು ತೃಪ್ತಿ ಕೊಡುತ್ತೆ, ಇಷ್ಟ ಆಗುತ್ತೆ? ನಂಗೆ ವೈಯಕ್ತಿಕವಾಗಿ ಕಾವ್ಯನೇ ಭಾಳ ಇಷ್ಟ ಆಗೋದು. ಕಾವ್ಯದ ನಂತರದಲ್ಲಿ ನನಗೆ ಈ ಸಂಶೋಧನೆಯಲ್ಲಿ ಹೆಚ್ಚು ನಾನು ಆ ಸಂಶೋಧನಾ ಪ್ರಕಾರವನ್ನು ಹೆಚ್ಚು ಇಷ್ಟಪಡ್ತೇನೆ. ಅದರಲ್ಲೂ ಸಹ ಈ ಮಹಿಳಾ ಸಾಹಿತ್ಯವನ್ನು, ಸ್ತ್ರೀ ನೆಲೆಯ ಚಿಂತನೆಗಳನ್ನು, ಈ ಥರದ ಅಂಶಗಳು ನನ್ನ ಒಟ್ಟು ಕೃತಿಯಲ್ಲಿ ಅವುಗಳು ಬಂದಿರತಕ್ಕಂಥದ್ದಿದೆ. ನಿಮಗೆ ಸಮಕಾಲೀನವಾಗಿ ಈಗ ಬರೀತಿರೋವಂಥ ಮಹಿಳಾ ಲೇಖಕಿಯರು ಅದು ಗುರುತಿಸೋದೇ ತುಂಬ ಕಡಿಮೆ. ಇವಾಗ ಯಾವುದೇ ವಿಷಯ ಮಾತಾಡಬೇಕಾದ್ರೆ ಪುರುಷ ಲೇಖಕರು ತುಂಬ ಮುನ್ನೆಲೆಗೆ ಬಂದುಬಿಡ್ತಾರೆ. ನೀವು ಓದಿದ್ರಲ್ಲಿ ಮಹಿಳಾ ಲೇಖಕಿಯರು ಇವರು ನನ್ನ ಮೇಲೆ ಪ್ರಭಾವ ಬೀರೋದು ಅಥವಾ ಇವರು ಬರವಣಿಗೆ ನನಗಿಷ್ಟ ಅಂತ ಅನಿಸುವಂಥ ಲೇಖಕಿಯರು ಯಾರು? ತುಂಬ ಜನ ಬರಿತಾ ಇದ್ದಾರೆ, ತುಂಬ ಜನ ಚೆನ್ನಾಗಿ ಬರಿತಾ ಇದ್ದಾರೆ ಇತ್ತೀಚೆಗೆ. ಮತ್ತು ಹಿರಿಯ ಕವಿತ್ರಿಯರು ಸಹ ಅದ್ಭುತವಾದಂಥ ಬರವಣಿಗೆಯನ್ನು ಮಾಡಿದಂಥವ್ರು ಇದ್ದಾರೆ. ನಮಗೆ ಎಚ್.ಎಲ್. ಪುಷ್ಪ ಅವರ ಅಮೃತಮತಿ ಸ್ವಗತದಂಥ ಕೃತಿಯಾಗಿರ್ಬೋದು, ಮತ್ತು ಅಮೃತಮತಿಯ ಸ್ವಗತ, ಆಮೇಲೆ ನಮ್ಮ ಇವರು ಸುಕನ್ಯಾ ಮಾರುತಿ ಅವರು ಇರ್ಬೋದು, ಸವಿತಾ ನಾಗಭೂಷಣ್ ಅವರು ಇರ್ಬೋದು, ಗೀತಾ ನಾಗಭೂಷಣ್ ಅವರು,
ಹೀಗೆ ಅನೇಕರು, ಮತ್ತು ನಮ್ಮ ಬಿ ಟಿ ಲಲಿತಾ ನಾಯಕ್ ಅವರು, ನಮ್ಮ ವಿಜಯಶ್ರೀ ಸಬ್ರಾದವರು, ಹೀಗೆ ಅನೇಕರು ಬರಿತಾ ಇದ್ದಾರೆ. ಅನೇಕರ ಕೃತಿಗಳನ್ನು ನಾವು ಓದ್ಕೊಂಡಿದ್ದೀನಿ. ಅವರ ಕೃತಿಗಳನ್ನು ಓದ್ಕೊಂಡಂತ ಅವರಲ್ಲೂ ಸಹ ನಮ್ಮ ಎಚ್.ಎಲ್. ಪುಷ್ಪಾ ಮೇಡಮ್ ಅವರು ಬರೆದಿರ್ತಕ್ಕಂಥ ಅಮೃತಮತಿ ಸ್ವಗತದಲ್ಲಿ ಎಷ್ಟು ಸ್ತ್ರೀ ಒಳನೋಟಗಳಿದಾವೆ ಅಂತಂದರೆ ಬಹಳಷ್ಟು ಅವು ಪ್ರತಿಮಾತ್ಮಕವಾದಂತಹ ಕೃತಿಗಳನ್ನು ಅವ್ರು ರಚನೆ ಮಾಡಿರ್ತಕ್ಕಂಥದ್ದಿದೆ. ಹೀಗೆ ನನಗೆ ಮಹಿಳಾ ಕವಿತ್ರಿಯರು ಅನ್ನೋದಷ್ಟೇ ಅಲ್ಲ, ಎಲ್ಲ ಕುವೆಂಪು ಅವರಿಂದ ಹಿಡಿದು ಕುವೆಂಪು ನಂಗೆ ಭಾಳ ಇಷ್ಟ ಆಗ್ತಾರೆ. ಬೇಂದ್ರೆ ಅವರು, ನನಗೆ ಕೆ.ಎಸ್. ನರಸಿಂಹಸ್ವಾಮಿ ಅವರು ಭಾಳ ಇಷ್ಟ ಆಗ್ತಾರೆ. ಅವರ ಪದ್ಯಗಳು ಏನಂದರೆ ಈ ಅಂದು ನೀ ಬಂದು ನನ್ನೆದುರು ನಿಂತಾಗ ಮಾತು ಕಟ್ಟಿತ್ತು ಎನಗೆ ಎದೆ ತುಂಬಿ ಬಂದು, ನೀ ಪ್ರೇಮ ಕವಿತೆಗಳಿದ್ವು, ಅವೆಲ್ಲ ನಮ್ಗೆ ಅವಾಗೆಲ್ಲ ಇಷ್ಟ ಆಗ್ತಿದ್ವು ಅಂಥವೆಲ್ಲ. ಸುತ್ತ ಕತ್ತಲು 100 ಗದ್ದಲು ಸಾಕು ಎನಿಸಿತು ಜೀವನ, ಎನಿತು ಜನ್ಮದ ಎನಿತು ಋಣವು ನನ್ನ ನಿನ್ನಯ ಬಂಧನ ಗೆಳೆತನ ಅನ್ನುವಂಥದ್ದು. ಹೀಗೆ ಆ ಥರದ ಪದ್ಯಗಳನ್ನು ನಾವು ಬರ್ಕೊಳ್ತಾ ಇದ್ದೆ. ಈ ಸಾಹಿತ್ಯ ಅನ್ನೋದು ಓದುತ್ತಾ ಅಥವಾ ಬರಿತಾ ಒಂದು ಸೂಕ್ಷ್ಮತೆನ ನಮ್ಮ ಒಳನೋಟಗಳನ್ನ ನಮ್ಮ ಒಳಗೆ ತುಂಬಿಸುತ್ತೆ ಅನ್ಸುತ್ತಲ್ವ ನಿಮಗೆ? ಹೌದು, ಖಂಡಿತವಾಗಿಯೂ. ಏನಂದ್ರೆ ನಮ್ಮ ಒಳಗಿನ ಅಭಿವ್ಯಕ್ತಿ ಅಥವಾ ಒಳಗಿನ ತಲ್ಲಣಗಳೇನಿದ್ದಾವೆ ಆ ತಲ್ಲಣಗಳೇ ಅಕ್ಷರ ರೂಪವಾಗಿ ಬರೋದು. ಒಟ್ಟು ಮಹಿಳಾ ಸಾಹಿತ್ಯದ ಅಂದರೆ ಒಟ್ಟು ಮಹಿಳೆ ನನ್ನನ್ನು ಹಿಡ್ಕೊಂಡು ಮಹಿಳೆಯರು ಬರೀತಕ್ಕಂಥದ್ದೇ ಅವರ ಒಳ ತಲ್ಲಣಗಳನ್ನು ಹೊರ ಹಾಕ್ಲಿಕ್ಕೇನೆ, ಬದುಕಿನ ಮುಕ್ತಕಗಳ ರೀತಿಯಲ್ಲಿ ಅವ್ರು ಬರೀತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಡಿ ಬಿ ರಜಿಯಾ ಅವರ ಪದ್ಯಗಳನ್ನು ನೋಡಿದ್ರೆ ಅವರ ಅನುಭವ ಕಥನವೇ ಅದರಲ್ಲಿ ಮೂಡಿ ಬಂದಿದ್ದೇನೆ ಅನ್ನುವಂಥ ರೀತಿಯಲ್ಲಿ ಅನ್ಸುತ್ತೆ. ಆಮೇಲೆ ನಮ್ಮ ಕೆ ಶರೀಫಾ ಅವ್ರದ್ದಿರ್ಬೋದು, ಹೀಗೆ ಬಾನು ಮುಸ್ತಾಕ್ ಅವರ ಕಥೆಗಳಿರ್ಬೋದು, ಅವರ ಕಥೆಗಳಲ್ಲಿ ಎಷ್ಟು ಪ್ರಖರವಾಗಿ ಅವ್ರು ಕಟ್ಕೊಡ್ತಾರೆ. ಹೀಗೆ ನಮ್ಮ ಹೆಣ್ಮಕ್ಕಳ ಒಟ್ಟು ಕೃತಿಗಳೇ ಏನಿದಾವೆ ಅಂತಂದರೆ ಆ ಬದುಕಿನ ಇಡೀ ವ್ಯವಸ್ಥೆ, ಹೆಣ್ಣನ್ನು ಹೇಗೆ ಕಟ್ಟಿ ಹಾಕಲಾಗಿದೆ ಮತ್ತು ಆಕೆಗೆ ಎಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ಆ ಹಿನ್ನೆಲೆಯಲ್ಲಿ ಯಾವುದೇ ಆಯಾಮಗಳಿರ್ಬೋದು, ಆಯಾಮಗಳು ಬೇರೆ ಬೇರೆ ಅಥವಾ ವಿನ್ಯಾಸಗಳು ಬೇರೆ ಬೇರೆ ಇರ್ಬೋದು, ಆದರೆ ಒಟ್ಟು ಆಶಯಗಳೇನಿದ್ದಾವೆ, ಒಟ್ಟು ಆಶಯಗಳು ಹೆಣ್ಣಿನ ತಲ್ಲಣಗಳ ಅನಾವರಣವೇ ಆಗಿರ್ತವೆ. ಈಗ ಸಾಹಿತ್ಯ ಲೋಕದಲ್ಲಿ ಈ ಹೆಣ್ಣು ಒಳನೋಟಗಳಿಗೆ, ಹೆಣ್ಣಿನ ಕಣ್ಣೋಟಗಳಿಗೆ ಒಂದು ವೇದಿಕೆ ಸಿಗ್ತಿದೆ, ಸಮರ್ಥವಾದ ವೇದಿಕೆ ಸಿಗ್ತಿದೆ ಅಂತ ನಿಮ್ಗೆ ಅನ್ಸುತ್ತಾ ಮೇಡಮ್? ಒಟ್ಟು ಸಮಾಜವನ್ನು ನೋಡಿದಾಗ ಈ ಪುರುಷ ಲೋಕಕ್ಕೆ ಸಿಗುವಷ್ಟು ಹೆಣ್ಣು ಲೋಕಕ್ಕೆ ಅಷ್ಟರ ಮಟ್ಟಿಗೆ ಸಿಗ್ತಾ ಇರ್ತಕ್ಕಂಥದ್ದು ನನಗನ್ಸಲ್ಲ. ಯಾಕಂದರೆ ಹೆಣ್ಮಕ್ಳಿಗೆ ಇವತ್ತಿಗೂ ಸಹ ಯಾವುದೇ ಒಂದು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ನಾವು ನೋಡಿದರೂ ಸಹ ಅದರಲ್ಲಿ ಅರ್ಧದಷ್ಟು ಹೆಣ್ಮಕ್ಳು ಇರಲ್ಲ. 2-3 ಸುಮ್ಮನೆ ಅದು ಪ್ರಾತಿನಿಧಿಕವಾಗಿ ಹೆಣ್ಮಕ್ಳನ್ನು ಕೂಡಿಸಿದ ಹಾಗಿರುತ್ತೆ. ಆದ್ರಿಂದ ಇವತ್ತು ಅವರು ನಮಗೆ ಸ್ವಾತಂತ್ರ್ಯ ಕೊಡಬೇಕು ಅಂತ ನಾವು ಬಯಸಬಾರ್ದು ಅಂತ ಕೊಡ್ಲಿಕ್ಕಲ್ಲ, ಅದು ಕೊಡೋದಲ್ಲ. ನಾವು ಆ ಮಟ್ಟಿಗೆ ನಾವು ಗಟ್ಟಿಯಾಗಿ ಕಟ್ಕೊಳ್ಬೇಕು ಅಂತ ಅನ್ಕೊಂಡು ನಾವು ಬೆಳೆದಿದೆಯಲ್ಲ, ಅದು ನಮ್ಗೆ ಗಟ್ಟಿತನ. ಇತ್ತೀಚೆಗೆ ಬರೀತಿರೋ ಹೆಣ್ಮಕ್ಳು ತುಂಬಾ ಮುಕ್ತವಾಗಿ ತಾವು ಬದುಕಿದ್ದನ್ನ ಬರಿತಾ ಇದ್ದಾರೆ. ಇದ್ರ ಬಗ್ಗೆ ಇವಾಗ ನೀವು ಬೆಳೆದು ಬಂದಿರೋ ವಾತಾವರಣ, ಈವರೆಗೆ ನಿಮ್ಮ ಜರ್ನಿ ಸಾಹಿತ್ಯ ಮತ್ತೆ ಬದುಕಿನಲ್ಲಿ ಇದೆಲ್ಲ ನೋಡಿದಾಗ ಇತ್ತೀಚಿನ ಹೆಣ್ಮಕ್ಳು ತುಂಬಾ ಓಪನ್ ಆಗಿ ಬರೀತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಹೌದು, ಖಂಡಿತ ಭಾಳ ಓಪನ್ ಆಗಿ ಬರೀತಾರೆ. ಭಾಳ ಓಪನ್ ಆಗಿ ಬರೆಯುವಾಗ ಅದು ಕೇಳುಗರಿಗೆ ಒಂದಿಷ್ಟು ಸಾಂಪ್ರದಾಯಿಕ ಮನೋಭಾವಗಳಿಗೆ, ಅದು ಕಟ್ಟುಪಾಡು ಇದ್ದಂಥ ಮನೋಭಾವಗಳಿಗೆ ಅದು ಸ್ವಲ್ಪ ಕಠಿಣ ಅನಿಸ್ಬೋದು ಸ್ವೀಕರಿಸುವಲ್ಲಿ. ಆದರೆ ಮುಕ್ತವಾಗಿ ಬರೀಬಾರ್ದು ಅಂತಲ್ಲ, ಆದರೆ ಕೆಲವೊಂದು ಇದನ್ನು ಪದ್ಯಗಳನ್ನು ಬರೆಯುವಾಗಲೂ ಸಹ ಬರೀ ಎಲ್ಲವನ್ನೂ ತೆರೆದಿಡಬೇಕಾಗಿಲ್ಲ. ಹೇಳೋದನ್ನು ಸಮರ್ಥವಾಗಿ ಹೇಳಬಹುದು. ನಮ್ಮ ತತ್ವಪದಕಾರರು ಸಹ ದೇಹ ಮೀಮಾಂಸೆಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆದ್ರೆ ಅವರು ಹೇಳಿದ್ರು ಸಹ ಹೇಳದೇ ಇರೋ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಸ್ನೇಹ ಮಾಡಬೇಕಿಂತವಳ ಅನ್ನುವಂತಹ ಪದ್ಯ ಏನಿದೆ, ಇದು ತತ್ವಪದ ಏನಿದೆಯಲ್ಲ ಶರೀಫ್ರದ್ದು, ಆ ತತ್ವಪದದಲ್ಲಿ ಹೆಣ್ಣಿನ ಒಟ್ಟು ದೇಹ ಮೀಮಾಂಸೆಯನ್ನ ಹೇಳ್ತಾ ಹೋಗ್ತಾರೆ ಅಲ್ಲಿ. ಅದನ್ನ ನಮ್ಗೆ ಹಂಗ ಅನ್ಸೋದೇ ಇಲ್ಲ. ಅದು ಏನೋ ಹೆಣ್ಣಿನ ಸ್ನೇಹ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ಒಟ್ಟು ಇದು ಪದ್ಯವನ್ನು ನೋಡಿದಾಗ ಅಥವಾ ಅದನ್ನು ನಾವು ಅವಲೋಕಿಸಿದರೆ ಹೆಣ್ಣಿನ ಒಟ್ಟು ದೇಹ ಅಂಶಗಳನ್ನೇ ಹೇಳ್ತಾ ಹೋಗ್ತಾರೆ. ಹಂಗೆ ಹೇಳುವಾಗಲೂ ಸಹ ನಾವು ಬಹಳ ನೇರವಾಗಿ ಹೇಳಬೇಕು ಅಂತಲ್ಲ, ಅದನ್ನು ಹೇಳುವುದನ್ನು ಹೇಳಲೇಬೇಕು. ಆದರೆ ಯಾವ ರೀತಿಯಾದಂಥ ಪದ ಪ್ರಯೋಗಗಳನ್ನು ಮಾಡಬೇಕು ಅನ್ನುವಂಥ ಪ್ರಜ್ಞೆ ಮತ್ತು ವಿವೇಕಗಳು ಇರಬೇಕು ಅಂತ ಅನಿಸುತ್ತೆ ಮೇಡಮ್. ಈಗ ನೀವು ನಿಮ್ಮ ಸಾಹಿತ್ಯ ಜರ್ನಿ ಅದನ್ನೆಲ್ಲ ನೋಡ್ತಾ ಒಂದು ಮುಂದಿನ ಹಂತ ಅನ್ನೋ ಥರ, ಒಂದು ಮೆಟ್ಲು ಮೇಲೆ ಅನ್ನೋ ಥರ ಗಂಗಾವತಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರಿ. ಈ ಅನುಭವ, ಅಲ್ಲಿಗೆ ನೀವು ಹೋಗೋವರೆಗೆ ನಿಮ್ಮ ಜರ್ನಿ ಏನು ಸುಲಭವಾಗಿರಲ್ಲ. ಈ ಅನುಭವ ಹೇಗಿತ್ತು ಮೇಡಮ್? ನಾನು ಅಂದ್ಕೊಂಡಿರಲಿಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಮತ್ತು ಹಾಗೆ ಅಂದ್ಕೊಂಡು ನಾನು ಬರೆದಿರಲಿಲ್ಲ.
ಬರ್ದೂ ಇಲ್ಲ. ಒಂದು ದೊಡ್ಡ ಗೌರವ ಅದು ಅದು ದೊಡ್ಡ ಗೌರವ ಹೌದು. ಆದರೆ ಏನಂತಂದರೆ ಬಹಳ ನನ್ನನ್ನು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಗಂಗಾವತಿ ಪರಿಸರದಲ್ಲಿ ಬಹಳ ಚಿಕ್ಕ ವಯಸ್ಸಿನಲ್ಲಿ ಸರ್ವಾಧ್ಯಕ್ಷರನ್ನು ಆಯ್ಕೆ ಮಾಡಿದರು ಅನ್ನುವಂಥ ಮಾತುಗಳು ಕೇಳಿಬಂದು. ಆದರೆ ವಯಸ್ಸು ಸಣ್ಣದು ಇರ್ಬೋದು, ಅವ್ರು ಕೆಲಸ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೆ ಆಯ್ಕೆ ಮಾಡಿದರು ಅಂತ ಅನಿಸುತ್ತೆ. ಹಾಗಾಗಿ ನನ್ಗೆ ಅವರು ಕೇಳ್ಕೊಂಡಾಗ ನನಗೆ ಒಳ್ಳೆ ಅಂತ ನಿರಾಕರಣೆ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ನನ್ನ ಪರಿಸರದಲ್ಲಿ ನನಗೆ ಅವರು ಗೌರವಿಸ್ತಾರೆ ಅಂತಾದರೆ ನಾನು ಅದಕ್ಕೆ ನಿರಾಕರಣೆ ಮಾಡಬಾರ್ದು ಅಂತೇಳಿ ಒಪ್ಕೊಂಡೆ. ಆ ಸಾಹಿತ್ಯ ಸಮ್ಮೇಳನದ ಅನುಭವ ಹೇಳೋದಾದರೆ, ಅಲ್ಲಿ SV ಗೊಂಡಬಾಳ ಅಂತೇಳಿ ಅವರು ಸಾಹಿತ್ಯ ಸಮ್ಮೇಳನದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿದ್ದರು. ಅವ್ರನ್ನ ಇವತ್ತು ನೆನೆಸ್ಬೇಕು. ಅವರು ಎಷ್ಟು ಸೌಹಾರ್ದಯುತವಾಗಿ ಇಡೀ ಸಮ್ಮೇಳನವನ್ನು ನಡೆಸುವಲ್ಲಿ, ಅವರ ಒಟ್ಟು ಬಳಗ ನಡೆಸುವಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದರು. ಅದರ ಜೊತೆಗೆ ನನ್ನ ಕೌಟುಂಬಿಕವಾದಂಥ ಇದಕ್ಕೆ ನಾನು ಹೇಗೆ ಏನು ಅಂತರ್ಧರ್ಮೀಯ ಮದುವೆ ಆಗಿದ್ನೋ, ಅಂತರ್ಧರ್ಮೀಯ ಮದುವೆ ಆದ ನಂತರ ನನ್ನ ಮದುವೆಯನ್ನು ನಮ್ಮ ತಂದೆ ತಾಯಿಗಳು ನೋಡಿರಲಿಲ್ಲ. ಆದರೆ ಅವತ್ತು ಸಮ್ಮೇಳನದಲ್ಲಿ ಇಡೀ ಜಂಗಮರ ಕಲ್ಗುಡಿ ಅನ್ನುವಂಥ ಪ್ರದೇಶದಲ್ಲಿ ಸಮ್ಮೇಳನ ಆಯಿತು. ಆ ಇಡೀ ಊರಲ್ಲಿ ಮೆರವಣಿಗೆ, ಆ ರಥದಲ್ಲಿ ಮೆರವಣಿಗೆ ಮಾಡಿದ್ರಲ್ಲ, ನನಗೆ, ನಮ್ಮ ಮನೆಯವ್ರಿಗೆ, ನನ್ನ ಮಗ ಕೂತಿದ್ದ, ಮೂವರು ಕೂತು ಮೆರವಣಿಗೆ ಮಾಡಿದಾಗ ನಮ್ಮ ತಂದೆ ತಾಯಿಗಳು ಆ ದೃಶ್ಯವನ್ನು ಕಣ್ಣು ತುಂಬಿಕೊಂಡು ಅತ್ತಿ ಬಿಟ್ಟಿದ್ರು. ನೀನು ಬೇರೆ ಧರ್ಮೀಯರನ್ನು ಮದುವೆ ಆದರೂ ಸಹ ಇಡೀ ಊರಿನಲ್ಲಿ ನೀನು ಮೆರವಣಿಗೆ ಮಾಡಿದ್ರಲ್ಲ, ನೀವು ನನ್ನ ಮಗಳಿಗಾಗಿದ್ದು ಸಾರ್ಥಕ ಆಯಿತು ಅಂತೇಳಿ ಅವರು ಆನಂದ ಬಾಷ್ಪವನ್ನು ಸುರಿಸಿದ್ರು. ಅದು ನನಗೊಂದಿಷ್ಟು ತುಂಬ ಸಂತೋಷ ಕೊಟ್ಟಂಥ ಸಂಗತಿ. ಈ ಹೊಸ ತಲೆಮಾರಿನ ಬರಹಗಾರರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಇವಾಗ ನೀವು ಅಷ್ಟು ಬಡತನದಿಂದ ಬಂದು ಸಾಗಿ ಒಂದು ಸಮ್ಮೇಳನದ ಅಧ್ಯಕ್ಷರಾಗಿವರೆಗೆ ಸಾಗಿ ಬಂದಿದ್ದೀರಾ. ಈಗ ಹೊಸದಾಗಿ ಬರಹಕ್ಕೆ ತೆರೆದುಕೊಳ್ತಿರೋ ಹೊಸ ಯುವತಿಯರಿಗೆ ಅಥವಾ ಯುವಕರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಬರವಣಿಗೆ ಬಗ್ಗೆ? ಬರವಣಿಗೆ ಬಗ್ಗೆ ಹೇಳುವಷ್ಟರ ಮಟ್ಟಿಗೆ ನಾನು ಅಷ್ಟು ಪ್ರಬುದ್ಧ ಇದೀನೋ ಇಲ್ಲೋ ಗೊತ್ತಿಲ್ಲ. ಬಟ್ ನನಗನ್ಸೋದು ಏನಂತಂದರೆ, ಹೊಸ ಲೇಖಕರ ಹೊಸ ಪ್ರಥಮವಾಗಿ ಬರ್ತಕ್ಕಂಥ ಕೃತಿಗಳನ್ನು ನಾನು ಓದಿದರೆ ಅನಿಸುತ್ತೆ ಏನಂದ್ರೆ, ಇವತ್ತು ಫೇಸ್ಬುಕ್ ಮತ್ತು ವಾಟ್ಸಪ್ಗಳ ಕವಿಗಳೇ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಯಾವುದೋ ಒಂದು ಸ್ಪರ್ಧೆ ಇಡೋದು, ಅದಕ್ಕೆ ಪದ್ಯಗಳನ್ನು ಬರೆಯೋದು, ಆ ಪದ್ಯಗಳ ಬರೀ ಪದಗಳನ್ನು ಕಟ್ಟಿಕೊಡೋದೇ ಪದ್ಯ ಅಲ್ಲ. ಪದ್ಯ ಅನ್ನುವಂಥದ್ದು ಭಾವಲೋಕದ ಒಂದು ಸ್ತರ. ಅದು ತಾಧ್ಯಾತ್ಮತೆಯಿಂದ ಬರ್ತಕ್ಕಂಥ ಒಂದು ಭಾವಸ್ತರ. ಅದರಿಂದ ಹೆಚ್ಚು ಓದಬೇಕು. ಇನ್ನು ಹೆಚ್ಚು ಓದಿದ್ರೆ ಮಾತ್ರ ನಾವು ಒಳ್ಳೆಯದನ್ನು ಸೊಸೈಟಿ ಕೊಡ್ಲಿಕ್ಕೆ ಸಾಧ್ಯ, ಅಥವಾ ಸಾಹಿತ್ಯವನ್ನು ಕಟ್ಟಿಕೊಡ್ಲಿಕ್ಕೆ ಸಾಧ್ಯ. ಬರೆದಂಥದ್ದೆಲ್ಲವೂ ಕಾವ್ಯ ಅಂಥೇಳಿ ನಾವು ಅಂದ್ಕೊಳ್ಳೋದಾದರೆ ಅದು ಭಾಳ ಕಾಲ ನಿಲ್ಲೋದಿಲ್ಲ ಅಂತ ನನಗನ್ಸುತ್ತೆ. ಆದ್ದರಿಂದ ಹೊಸಬರು ಹೆಚ್ಚು ಓದಬೇಕು. ಓದದೆ ಹೋದರೆ ಇವತ್ತು ನಾವು ಮೊಬೈಲನ್ನೇ ಓದಿನ ಕೇಂದ್ರವಾಗಿಟ್ಕೊಂಡು ಓದೋದಾದರೆ ಅದನ್ನು ಎಷ್ಟು ತಿಳ್ಕೊಳ್ತೀವೋ, ಎಷ್ಟು ಇದು ಮಾಡ್ತೀವೋ ಗೊತ್ತಿಲ್ಲ. ಬಟ್ ಆದರೆ ಪುಸ್ತಕವನ್ನು ಓದುವಂಥ ಸಂತೋಷನೇ ಬೇರೆ, ಆ ಖುಷಿನೇ ಬೇರೆ. ಅದರಿಂದ ಇವತ್ತು ಹೊಸ ತಲೆಮಾರು ಓದು ಕಡಿಮೆ ಆಗಿದೆ ಅವರಲ್ಲಿ. ಆಮೇಲೆ ಬರೆಯುವಂತಹ ಶೈಲಿ ಅಥವಾ ಪ್ರತಿಮೆಗಳಾಗಿರ್ಬೋದು, ರೂಪಕಗಳಾಗಿರ್ಬೋದು, ಅವು ಇವತ್ತು ಕಾಣ್ತಾ ಇಲ್ಲ. ಕಲಾತ್ಮಕತೆ ಕಳ್ಕೊಳ್ತಾ ಇದೆ. ಈ ಥರದ ಪದ್ಯಗಳು ಇವತ್ತು ಹೆಚ್ಚು ಬರ್ತಾ ಇರ್ತಕ್ಕಂಥದ್ದು. ಅವರ ಅಧ್ಯಯನ ಬೇಕು ಅಂತ ನನಗನ್ಸುತ್ತೆ. ಈಗ ನೀವು ತುಂಬ ಜನ ವಿದ್ಯಾರ್ಥಿಗಳಿಗೆ PhD ಮಾರ್ಗದರ್ಶಕರಾಗಿ ಕೂಡ ಕಾರ್ಯನಿರ್ವಹಿಸಿದ್ದೀರಾ. ಇದ್ರ ಅನುಭವ ಹೇಳೋದಾದರೆ, ಅಂದರೆ ಇವಾಗ ನಾವು PhD ಮಾಡಬೇಕಾದ್ರೆ ನೀವು ಮಾಡಿದಾಗ ಅಧ್ಯಯನದ ಕಷ್ಟ ಸುಖಗಳು ನಿಮಗೆ ಗೊತ್ತಿರುತ್ತೆ, ಅದಕ್ಕೆ ಎಷ್ಟು ಟೈಮ್ ಕೊಡಬೇಕೆಲ್ಲ. ಈಗ ನಿಮ್ಮ ಕೈ ಕೆಳಗಡೆ ಹುಡುಗರು PhD ಪದವಿ ಗಳಿಸ್ತಿದ್ದಾರೆ. ಅದರ ಅನುಭವ ನಿಮ್ಗೆ ಹೇಗೆ ಅನಿಸುತ್ತೆ? ಅವರ ಒಡನಾಟ ಹೇಗೆ ಅನಿಸುತ್ತೆ? ಸಂಶೋಧನೆ ಅನ್ನುವಂಥದ್ದೇ ಖುಷಿ ಕೊಡ್ತಕ್ಕಂಥ ಸಂಗತಿ. ಅದು ನನ್ನ ಒಟ್ಟು ಪ್ರವೃತ್ತಿ ಹೆಂಗಂತಂದರೆ, ಒಂದು ಕೆಲಸ ಆದ ತಕ್ಷಣವೇ ನಾನು ಖಾಲಿ ಆಗಿಬಿಟ್ಟೆ ಅಂತ ನನಗನ್ಸುತ್ತೆ. ಇನ್ನೊಂದು ಕೆಲಸ ಯಾವುದಾದ್ರೂ ಮುಂದೆ ಇರಬೇಕು ಅಂದಾಗ ಮಾತ್ರ ನಾನು ಸಮಾಧಾನವಾಗಿರ್ತೀನಿ. ಇಲ್ಲಂತಂದ್ರೆ ಸಮಾಧಾನ ಇರಲ್ಲ. ಹಾಗಾಗಿ ನನಗೇನು ಅಂತಂದರೆ, ಒಂದು ಕೆಲಸದ ನಂತರ ಇನ್ನೊಂದು ಕೆಲಸ, ಇನ್ನೊಂದು ಕೆಲಸದ ನಂತರ ಇನ್ನೊಂದು ಕೆಲಸ, ಬರವಣಿಗೆ ಅಥವಾ ಓದು, ಇದು ನಿರಂತರವಾಗಿ ಇಟ್ಕೊಂಡು ಬಂದಿದ್ದರಿಂದ ನಂಗೆ ಸಂಶೋಧನೆ ವಿದ್ಯಾರ್ಥಿಗಳಿಗೆ ಗೈಡ್ ಮಾಡೋದೇನು ನನಗೆ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ. ಅವರು ತಂದು ಕೊಟ್ಟಂತಹ ಇದಿರ್ಬೋದು, ಅಧ್ಯಾಯಗಳಿರ್ಬೋದು, ಅವುಗಳನ್ನು ತಿದ್ದುವಂಥದ್ದು ಇರ್ಬೋದು, ಅದರಿಂದ ಮತ್ತೆ ನಾನು ಕಲ್ತ್ಕೊಂಡೆ. ಅವರು ಸಂಶೋಧನೆ ಮಾಡೋದು ಅವ್ರು ಮಾಡಿದ್ರು ಸಹ ಆ ಸಂಶೋಧನೆಯಿಂದ ನಾನು ಹೆಚ್ಚು ತಿಳ್ಕೊಂಡೆ. ಮತ್ತಷ್ಟು ನಾವು ಗಡಿ ಜಾನಪದ ಅಂತ ಹೇಳಿ ಮಾಡಿಸಿದೆ. ಮತ್ತು ಇದು
ಗ್ರಾಮೀಣ ಮುಸ್ಲಿಂ ಮಹಿಳೆಯರ ಅನನ್ಯತೆ ಮತ್ತು ಅಸ್ಮಿತೆ ಅಂತ ಮಾಡಿದರು. ಇದು ಕಥಾ ಸಾಹಿತ್ಯದಲ್ಲಿ ಬಡತನದ ನಿರೂಪಣೆ ಅಂತೇಳಿ ಮಾಡಿದರು. ಹೀಗೆ ಅನೇಕ ಕಥೆಗಳನ್ನು ಓದಲಿಕ್ಕೆ ಸಾಧ್ಯ ಆಯ್ತು ನನಗೆ. ಮುಸ್ಲಿಂ ಮಹಿಳೆಯರ, ಗ್ರಾಮೀಣ ಮಹಿಳೆಯರ ಜನಪದ ಸಾಹಿತ್ಯವನ್ನು ಮತ್ತೆ ಅವ್ರು ವಿದ್ಯಾರ್ಥಿಗಳು ತಂದು ಕೊಟ್ಟಾಗ ಅದನ್ನು ಓದ್ತೀವಲ್ಲ, ಮತ್ತಷ್ಟು ನಮ್ಮ ಜ್ಞಾನ ಸಹ ಹೆಚ್ಚು ವಿಸ್ತರಿಸ್ಕೊಳ್ಲಿಕ್ಕೆ ಸಾಧ್ಯ ಆಯಿತು ಅಂತ ಅನಿಸುತ್ತೆ. ಓಕೆ ಮೇಡಮ್, ಇಷ್ಟೊತ್ತು ನಿಮ್ಮ ಬದುಕಿನ ಮತ್ತು ಸಾಹಿತ್ಯದ ಎರಡೂ ಯಾನಗಳ ಬಗ್ಗೆ ನಮ್ಮ ಜೊತೆ ಮಾತಾಡಿದ್ರೆ ನನಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.